स्थितिलयतिप्रदाय ज्ञानप्रदाय बुधासुरसौख्य दुःख सत्कारणाय वितताय नमो नमस्ते। अभ्रमं भंगरहितं अजडं विमलं सदा आनंदतीर्थमतुलं भजे तापत्रयापहम्। भवति यद् अनुभावादेडमूकोऽपि वाग्मी जडमतिरपि जन्तुर्जायते प्राज्ञमौलिः। सकलवचनचेतो देवता भारती सा मम वचसि निधत्तां सन्निधिं मानसे च। अस्मद्गुरुसमारम्भां टीकाकृत्पादमध्यगां श्रीमदाचार्यपर्यन्तां वन्दे गुरुपरम्परा। विद्यायां विबुधाचार्यं वेदज्ञानाब्धिचन्दिरं दुर्मतध्वान्तमार्ताण्डं सत्यध्यानमुनिं भजे। 50 वर्षपर्यन्तं सततं रामपूजकः श्री सत्यप्रमोद गुरुराज भासतां नो कृतंब। बंधुस्त्वं गुरुरिष्टदैवतमिति त्वत्पादपङ्केरुहं प्राप्तं मां परिपालयेति सततं याचे निबद्धाञ्जलिः। चित्तं मद्गुणदोषचिन्तनविधौ नूनं मनं आकृथा। श्री सत्यात्मगुरु त्वदङ्घ्रियुगलं हित्वा नमे सद्गति। यैरहं शुकवत् सम्यक् शिक्षितोऽस्मि कृपालुभिः तान् वन्दे धेनुकाचार्यान् तत्त्वज्ञानार्थसिद्धये। श्री गुरुभ्यो नमः। हरिः ओम हरिः ओम हरिः ओम। स्वस्तिस्तु अषेढ सन्मंगलानि सन्तु। श्लोकैकश्रवणपठनमात्रेण वक्तुश्च श्रोतॄणां निखिल कलिकृत कल्मषापनोदन पटुतरे धर्माद्य किल पुरुषार्थ साधने भूते। अद्य विष्णु तत्व निर्णय विवरणारंभे सति किंचित पूर्वकथानु विष्णुतत्व निर्णय विवरणं तथा भीमस्य आध्यात्मिक चिंतन विवरणारंभे सति किंचित पूर्वकथानुवादः। हरिः ओम हरिः ओम हरिः ओम। ननु हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण
ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಶ್ರೋತೃಗಳು ಕ್ಷಮಿಸಬೇಕು, ನಿನ್ನೆ ದ್ವಾದಶಿ, ಅದರ ಜೊತೆಯಲ್ಲಿ ನಾಡಿದ್ದು ನಮ್ಮ ಮುಂಬೈ ಪಶ್ಚಿಮ ಭಾಗಕ್ಕೆ ಬುಧವಾರ ದಿನ ನಮ್ಮ ಮಠದ ಸ್ವಾಮಿಗಳಾದ ಶ್ರೀ ಶ್ರೀ ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರು ಭಕ್ತರನ್ನು ಉದ್ಧರಿಸುವುದಕ್ಕೋಸ್ಕರ ಬರ್ತಾ ಇದ್ದಾರೆ. ಇವತ್ತು ಪೂರ್ತಿ ದಿನ ನಿನ್ನೆ ಅದರ ಪೂರ್ತಿ ದಿನದ ತಯಾರಿಯಲ್ಲಿ ಸಮಯ ಹೋಯಿತು, ಮಾಡಲಿಕ್ಕಾಗಲಿಲ್ಲ. ಇನ್ನು ನಾಳೆ ನಾಡಿದ್ದು ಆಗ್ತದಿಲ್ಲೋ ಗೊತ್ತಿಲ್ಲ. ನಾಳೆಂತೂ ಆಗೋದಿಲ್ಲ, ನಾಡಿದ್ದು ಪ್ರಯತ್ನ ಮಾಡೋಣ. ಇದರ ಜೊತೆಗೆ ಎಲ್ಲರಿಗೂ ಮೊದಲು ಆಮಂತ್ರಣ ಕೊಡೋದಕ್ಕೋಸ್ಕರ ಇವತ್ತು ಪ್ರವಚನ ಇಟ್ಟುಕೊಂಡಿದ್ದೇನೆ. ಸತ್ಯಾತ್ಮಕ ಶ್ರೀಪಾದಂಗಳವರು ಬರ್ತಾರೆ, ಇದರರ್ಥ ನಮ್ಮನ್ನು ಉದ್ಧಾರ ಮಾಡಲಿಕ್ಕೆ ಬರ್ತಾ ಇದ್ದಾರೆ ಅಂತ ತಿಳ್ಕೊಳ್ಬೇಕು. ಅನೇಕ ಯುಗದಿಂದ ಪೂಜೆ ಮಾಡ್ತಾ ಬರ್ತಾ ಇರುವ ರಾಮದೇವರ ದರ್ಶನ, ಸೀತಾದೇವಿಯ ದರ್ಶನ, ವಂಶರಾಮದೇವರ ದಿಗ್ವಿಜಯ ವಂಶರಾಮದೇವರ ದರ್ಶನ, ವಿಠ್ಠಲನ ದರ್ಶನ ಇತ್ಯಾದಿ ವ್ಯಾಸಮುಷ್ಟಿ ಇವುಗಳ ದರ್ಶನ ಜೀವನದಲ್ಲಿ ಪುಣ್ಯ ಇದ್ದರೆ ಮಾತ್ರ ಸಿಗ್ತದೆ, ಇಲ್ಲದಿದ್ದರೆ ಸಿಕ್ಕೋದಿಲ್ಲ. ಅದರಲ್ಲೂ ಕೂಡ ಸೇವೆಗೆ ಅವಕಾಶ ಸಿಗೋದು ಇನ್ನೂ ಬಹಳ ಕಡಿಮೆ. ಅದರಿಂದ ಅವಕಾಶ ಒದಗಿ ಬರ್ತಾ ಇದೆ. ಆದ್ದರಿಂದಾಗಿ ನಾಳೆ ಬುಧವಾರ ಬೆಳಗ್ಗೆ ಸರಿಯಾಗಿ 8:30ಇಂದ 11:10ವರೆಗೂ ಪಾದಪೂಜೆ ಮತ್ತು ಮುದ್ರಾಧಾರಣದ ವ್ಯವಸ್ಥೆ ಇದೆ. ಅದರ ಜೊತೆಯಲ್ಲಿ ನಂತರ ಸ್ವಾಮಿಗಳವರ ಆಶೀರ್ವಚನ ಇದೆ. ಆನಂತರ ಮಹಾಪೂಜಾ, ಪ್ರಸಾದ, ತೀರ್ಥಪ್ರಸಾದ ಎಲ್ಲೂ ವ್ಯವಸ್ಥೆ ಅನುಕೂಲತೆ ಇದೆ. ಮುಂಬೈಯಲ್ಲಿ ಎಲ್ಲಿದ್ದರೂ ಜನರು ತಪ್ಪದೆ ಬನ್ನಿ. ಇಂಥ ಅವಕಾಶ ಜೀವನದಲ್ಲಿ ಮೇಲಿಂದ ಮೇಲೆ ಬರಲಿಕ್ಕಾಗೋದಿಲ್ಲ. ಅದ್ಭುತವಾದ ಮಹಾಸ್ವಾಮಿಗಳ ಪ್ರವಚನ ನೀವು ಕೇಳ್ತಾ ಇದ್ದೀರಿ. ಪರೀಕ್ಷಿತನಿಗೆ 7 ದಿವಸ ಆದರೂ ಗೊತ್ತಿತ್ತು, ನಮಗೆ 7 ನಿಮಿಷದ ನಂತರವೂ ನಿಶ್ಚಿತ ಇಲ್ಲ. ಆದ್ದರಿಂದ ಅವಕಾಶ ಸಿಕ್ಕಾಗ ದರ್ಶನ ನಾವು ತೆಗೆದುಕೊಂಡು ಉದ್ಧತರಾಗಿಬಿಡೋಣ. ಆದ್ದರಿಂದ ತಪ್ಪದೇ ಎಲ್ಲರೂ ಬರೋದಕ್ಕೋಸ್ಕರ ಪ್ರಯತ್ನ. ಇನ್ನು ಸ್ಥಳ ಮುಂಬೈ ಉಪನಗರ ಬೋರಿವಲಿ, ಅಲ್ಲಿ ಭಾಟಿಯಾ ಹಾಲ್ ಅಂತಿಕೊಂಡಂತ ಒಂದು ಹಾಲ್ ನಾವು ಹಿಡಿದಿದ್ದೇವೆ. ಬೋರಿವಲಿಗೆ ಬಂದು ವೀರ್ ಸಾವರ್ಕರ್ ಉದ್ಯಾನ್ ಅಂತಕೊಂಡಂತೇಳಿ ವೀರ ಸಾವರ್ಕರ್ ಹೆಸರಿನಲ್ಲಿ ಒಂದು ಗಾರ್ಡನ್ ಇದೆ. ಅದರ ಬದಿಯಲ್ಲಿಯೇ ಈ ಭಾಟಿಯಾ ಹಾಲ್ ಇದೆ. ತಪ್ಪದೇ ಬಂದು ತಾವೆಲ್ಲರೂ ಭಾಗವಹಿಸಬೇಕಾಗಿ ಭಿನ್ನ. ನಚ ಘಟಾದಿವತ್ ಸಂಸ್ಕಾರ ಮಾತ್ರತ್ವಂ ವಕ್ತುಂ ಯುಕ್ತಂ.
ಪ್ರತ್ಯಭಿಜ್ಞಾ ವಿರೋಧ. ಈ ವಾಕ್ಯದ ವಿಚಾರ ಇವತ್ತಿನ ದಿವಸ ನಾವು ಮಾಡೋಣ. ನಿನ್ನಿನವರೆಗೂ ಅವನು ಮಾಡಿದ ಪ್ರಶ್ನೆಗಳೇನು? ಪ್ರಳಯ ಕಾಲದಲ್ಲಿ ವೇದಗಳು ಭಗವಂತನ ಬುದ್ಧಿಯಲ್ಲೇ ಇರುತ್ತವೆ, ಶಾಶ್ವತವಾಗಿರುತ್ತವೆ. ಆದ್ದರಿಂದಾಗಿ ವೇದಗಳು ನಿತ್ಯ ಅಂತನ್ನುವ ಶ್ರೀಮದಾಚಾರ್ಯರ ವಚನಕ್ಕೆ ಪ್ರತಿಪಕ್ಷ ಪ್ರಶ್ನೆ ಮಾಡಿದ್ದ. ವೇದ ಭಗವಂತನ ಮಸ್ತಿಷ್ಕದಲ್ಲಿ ಇರ್ತದೆ ಅಂದರೆ ಏನರ್ಥ? ವೇದ ಮಡಿಕೆಯಂತೆ ಯಾವುದಾದ್ರೂ ವಸ್ತುವಿನಂತೆ ಇರತಕ್ಕಂಥ ವಸ್ತು ಏನು ಅಲ್ಲ. ವೇದ ಇದು ಅಮೂರ್ತ, ಕಣ್ಣಿಂದ ಕಾಣದೇ ಇರತಕ್ಕಂಥ ವಸ್ತು. ಅದು ಕೇವಲ ಶ್ರವಣದಿಂದ ಮಾತ್ರ ಸ್ವೀಕಾರ ಮಾಡಬಹುದು. ಅದನ್ನು ಬುದ್ಧಿಯಲ್ಲಿ ಇಟ್ಟುಕೊಳ್ಳಿಕ್ಕೆ ಹೇಗಾಗ್ತದೆ ಅಂತ ಒಂದು ಪ್ರಶ್ನೆ. ಇನ್ನು ಈ ವಾಕ್ಯ ಹೇಳಿದ್ದು ಪುರಾಣ. ಪುರಾಣದ ವಾಕ್ಯಗಳಿಗೆ ಏನು ಬೇಕಾದ ಅರ್ಥ ಮಾಡ್ಲಿಕ್ಕೆ ಬರ್ತದೆ. ಸಂಸ್ಕೃತದಲ್ಲಿ ಅನೇಕ ಅರ್ಥ ಮಾಡ್ಲಿಕ್ಕೆ ಬರ್ತದೆ. ಆದ್ದರಿಂದಾಗಿ ಪರಮಾತ್ಮನ ನನ್ನ ಬುದ್ಧಿಯಲ್ಲಿ ಅನೇಕ ಗ್ರಂಥಗಳಿವೆ. ಪುಸ್ತಕ ಇಲ್ಲದೆ ಭಾಗವತ ಮಹಾಭಾರತ ಪ್ರವಚನ ನಾನು ಕೊಡಬಲ್ಲೆ. ಆ ಪೂರ್ತಿ ಪುಸ್ತಕ ನನ್ನ ತಲೆಯಲ್ಲಿದೆ. ಅಂದರೆ ನಾನು ಬ್ರೇನ್ ಆಪರೇಷನ್ ಮಾಡ್ಕೊಂಡು ಒಳಗೆ ಆ ಪುಸ್ತಕ ಇಟ್ಕೊಂಡಿದ್ದೇನೆ ಇಲ್ಲ. ಅಲ್ಲಿದ್ದ ವಿಷಯ ನನಗೆ ನೆನಪಿದೆ. ನೆನಪಿದೆ ಅಂತ ತಿಳ್ಕೊಂಡಂತಂದರೆ ನಾನು ಅನೇಕ ಸಲ ಓದಿದ್ದರಿಂದ ಹೇಳಿದ್ದರಿಂದಾಗಿ ಆ ಓದಿದ ಸಂಸ್ಕಾರ ನನ್ನ ಬುದ್ಧಿಯ ಮೇಲಾಯಿತು, ಮನಸ್ಸಿನ ಮೇಲಾಯಿತು. ಆ ಅಧ್ಯಯನದ ಸಂಸ್ಕಾರವನ್ನು ಮನಸ್ಸು ಹಿಡ್ಕೊಳ್ತು. ಅದನ್ನು ನಾನು ನಿಮ್ಮ ಎದುರಿಗೆ ಹೇಳ್ತಾ ಇದ್ದೇನೆ. ಇದನ್ನೇ ಪ್ರತಿಪಕ್ಷೆ ಹೇಳ್ತಕ್ಕಂಥದ್ದು. ವೇದ ಒಂದು ಗ್ರಂಥ ಅಲ್ಲ, ಮಡಿಕೆಯಂತೆ ಮತ್ತು ಯಾವುದಾದ್ರೂ ವಸ್ತುವಿನಂತೆ, ತೀರ್ಥ ಸಮಟಿನಂತೆ, ತೀರ್ಥದ ಗಿಂಡಿಯಂತೆ. ಅದು ವಸ್ತು ಅಲ್ಲ, ಅದನ್ನು ತಲೆಯಲ್ಲಿ ಇಟ್ಕೊಳ್ಳಿಕ್ಕೆ ಬರೋದಿಲ್ಲ. ಆದ್ದರಿಂದಾಗಿ ಅದನ್ನು ವೇದ ಅಭ್ಯಾಸ ಮಾಡಿದ್ದಾನೆ ದೇವರು. ಅಭ್ಯಾಸದ ಸಂಸ್ಕಾರ ಇದೆ, ನೆನಪಿದೆ. ಅದನ್ನು ಮುಂದಿನ ಯುಗದಲ್ಲಿ ಹೇಳ್ತಾನೆ. ಅಂತ ಅನ್ನೋದನ್ನು ನೀವು ಹೇಳ್ತೀರೋ ಅಥವಾ ಸರ್ವಜ್ಞ ಅಂತ ಅನ್ನೋದು ಹೇಳ್ತೀರೋ ಅಂತ ಕೇಳಿದಾಗ ನಾವು ಹೇಳ್ತೇವೆ, ಮೊದಲು ಪುರಾಣ ವಾಕ್ಯದ ಪ್ರಕಾರ ಪರಮಾತ್ಮನ ಬುದ್ಧಿಯಲ್ಲಿ ವೇದಗಳು ಶಾಶ್ವತವಾಗಿ ಉಳಿದಿರುತ್ತವೆ. ಹಿಂದಿನ ಕಲ್ಪದ ವೇದಗಳು ಬುದ್ಧಿಯಲ್ಲಿ ಶಾಶ್ವತವಾಗಿ ಉಳಿದಿರುತ್ತವೆ. ಶಾಶ್ವತವಾಗಿ ಉಳಿದಿರ್ತಕ್ಕಂಥ ಬುದ್ಧಿಯಲ್ಲಿರ್ತಕ್ಕಂತಹ ಈ ವೇದಗಳ ನೆನಪು ಪರಮಾತ್ಮನಿಗೆ ಸಂಸ್ಕಾರವನಿಗೆ ಇರ್ತದೆ. ಆದ್ದರಿಂದಾಗಿ ಅವನು ಮತ್ತೆ ಉಚ್ಚಾರಣೆ ಮಾಡ್ತಾನೆ. ನೆನಪಲ್ಲಿ ಇಟ್ಟುಕೊಂಡು ಹೇಳಿದ್ದರಿಂದಾಗಿ ಪುರುಷೇವ ನಿತ್ಯ ಎಲ್ಲಿದಾಯಿತು. ವೇದ ಅವನ ಉಪದೇಶ ತೆಗೆದುಕೊಂಡು ಹೋಗ್ಬಿಟ್ಟಿದೆ. ಆದ್ದರಿಂದ ವೇದಕ್ಕೆ ಪುನಃ ಉತ್ಪತ್ತಿ ಅಂತ ಯಾಕೆ ಹೇಳಬಾರ್ದು? ನೆನಪು ಮಾಡ್ಕೊಂಡು ಹೇಳ್ತಾ ಇದ್ದಾನೆ ಅವನು. ಅಂತ್ಯಕೊಂಡಂತ ಹೇಳ್ತಕ್ಕಂಥ ಸಂದರ್ಭದಲ್ಲಿ ನಾವು ಹೇಳ್ತೇವೆ, ಪುರಾಣ ವಚನ ನಾವು ಒಪ್ಕೊಳ್ತೇವೆ. ಆದರೆ ನೀವು ಹೇಳುವಂತೆ ನೆನಪಿಕೊಂಡು ಪರಮಾತ್ಮ ಹೇಳಿಸೋದಿಲ್ಲ. ಪರಮಾತ್ಮನಲ್ಲಿ ವೇದ ಹೇಗಿದೆ ಹಾಗೆ ಅವನ ತಲೆಯಲ್ಲಿ ಯಾವಾಗಲೂ ಎದುರಿಗಿರ್ತದೆ. ಅದು ಅವನಿಗೆ ಪ್ರತ್ಯಕ್ಷ. ವೇದ ದ್ರಷ್ಟ ಪರಮಾತ್ಮ.
ಪ್ರಥಮ ದ್ರಷ್ಟ, ನಿಜವಾದ ದ್ರಷ್ಟ ಅವನೇ. ಅವನು ಯಾವಾಗಲೂ ವೇದ ಸದ್ಯಕ್ಕೆ ನನ್ನಲ್ಲಿದೆ ಎಂದು ಅವತ್ತು ಓದಿದ್ದೆ ನೆನಪು ಮಾಡ್ಕೊಂಡು ಹೇಳ್ತೇನೆ ಅಂತ ಅನ್ನೋ ಪರಿಸ್ಥಿತಿ ದೇವರಿಗೆ ಬರೋದಿಲ್ಲ. ಯಾಕೆ? ದೇವರು ಅದನ್ನು ಹೇಗಿದೆ ಹಾಗೆ ನಮ್ಮ ಎದುರಿಗೆ ಇಡ್ತಾನೆ ಪ್ರತಿಯೊಂದು ಕಲ್ಪದಲ್ಲಿ. ಹಯಗ್ರೀವ ರೂಪದಿಂದ ಮಂತ್ರ ಬ್ರಹ್ಮದೇವರಿಗೆ ಇತ್ಯಾದಿ. ಹೀಗೆ ಹೇಳ್ತೀರಿ, ನಾನು ಹೇಳಿದಂತೆ ಸಂಸ್ಕಾರ ಆಗಿದೆ ನೆನಪು ಮಾಡ್ಕೊಂಡು ಹೇಳ್ತಾನಂದ್ರೆ ಏನು ತಪ್ಪು? ನಿಮ್ಮ ಪ್ರಕಾರ ಹೇಳಬೇಕಾಗಿದ್ದರೆ ಈಗ ಹೇಳ್ಬೇಕಾಗಿತ್ತು. ಏನು ಅಂತಂದರೆ, ಪರಮಾತ್ಮ ವೇದ ಓದಿದ್ದ, ಅಭ್ಯಾಸ ಮಾಡಿದ್ದ, ಅದನ್ನು ನೆನಪು ಮಾಡಿಕೊಂಡು ಎಷ್ಟು ನೆನಪಿದೆ ಅಷ್ಟು ಹೇಳ್ತಾನೆ. ಸಬ್ಜೆಕ್ಟ್ ಮ್ಯಾಟ್ರ್ ಸರಿ ಇರ್ತದೆ, ಆದರೆ ಅದೇ ವಾಕ್ಯಗಳಿರ್ತದಲ್ಲೂ ಹೇಳಲಿಕ್ಕಾಗೋದಿಲ್ಲ ಅಂತ ಅರ್ಥ ಮಾಡಲಿಕ್ಕೆ ಬರ್ತದೆ. ಆದರೆ ಈ ರೀತಿ ಅರ್ಥ ಮಾಡಿ ಅಂತಂತಾನೆ ಅವನು, ಈಗ ಮಾಡೋದಿಲ್ಲ. ಪರಮಾತ್ಮ ಹೇಳ್ತಾನೆ, ಅದೇ ವೇದವನ್ನು ನಾನು ನಿಮ್ಮ ಎದುರಿಗೆ ಹೇಳ್ತಾ ಇದ್ದೇನೆ ಅಂತಂತ ಇದ್ದಾನೆ. ಅಂದು ಓದಿ ಬಿಟ್ಟದ್ದು ನೆನಪಿನಿಂದ ಹೇಳ್ತೇನೆ ಅಂತ ಪರಮಾತ್ಮ ಹೇಳ್ತಾ ಇಲ್ಲ. ಪರಮಾತ್ಮನಲ್ಲಿ ಸ್ಮೃತಿ ಅಲ್ಲ, ಸ್ಮೃತಿ ಇದ್ದದ್ದು ವಸ್ತು ಹೋದ ಮೇಲೆ ಕೂಡ ಸ್ಮೃತಿ ಉಳಿತದೆ. ನಮ್ಮ ಅಪ್ಪ ಅಜ್ಜ ಹೋಗಿದ್ದಾರೆ, ಅವರ ಸ್ಮರಣ ನನಗಿದೆ. ವೇದ ಹೋಗಿದೆ, ಅದರ ಸ್ಮರಣ ದೇವರಿಗಿದೆ ಅಂತ ಅರ್ಥ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಎಷ್ಟು ಸೂಕ್ಷ್ಮ ವಿಚಾರ ಮಾಡ್ತಾ ಇದ್ದಾರೆ. ಇಲ್ಲ ಮತ್ತೆ ಸಂಸ್ಕಾರ ಅಂತ ಯಾಕೆ ಅನ್ನಬಾರ್ದು? ಆದರೆ ವ್ಯವಹಾರ ಏನಿದಿಲ್ಲಪ್ಪ. ತದೇ ವೇದಂ, ಅದೇ ವೇದವನ್ನು ನಾನು ನಿಮ್ಮೆದುರಿಗಿಡ್ತೇನೆ ಅಂತ ತಿಳ್ಕೊಂಡು ತಂದಿದ್ದ. ಒಂದು ವೇಳೆ ಪ್ರಳಯದಲ್ಲಿ ವೇದಗಳು ನಷ್ಟವಾಗಿ ಆ ಸಂಸ್ಕಾರವನ್ನು ಇದರಿಂದ ಪರಮಾತ್ಮ ನೆನಪು ಮಾಡಿಕೊಂಡು ಹೇಳ್ತಾ ಇದ್ದರೆ ನಿಮ್ಮ ಅರ್ಥ ಮಾಡಬೇಕಾಗಿತ್ತು. ಆದರೆ ಪುರಾಣದ ವಾಕ್ಯಗಳು ಕೇವಲ ವೇದಗಳು ಪರಮಾತ್ಮನ ಬುದ್ಧಿಗಾಹ ಅಂದಿಷ್ಟೇ ಹೇಳಿರಲಿಲ್ಲ. ಮುಂದೆ ಏನು ಹೇಳಿವೆ? ಏ ಪೂರ್ವಕಲ್ಪೆ ಸ್ಥಿತ ಏತ ಏವ ಸರ್ಗೆ ಸರ್ಗೆ ಅಮುನಾ ಉದ್ಗೀರ್ಯಂತೆ. ಮುಂದಿನ ವಾಕ್ಯ ಇದೆ. ಹಿಂದಿನ ಕಲ್ಪದಲ್ಲಿ ಯಾವ ವೇದಗಳಿದ್ದವೋ ಅದನ್ನು ತನ್ನ ತನೆಯಲ್ಲಿ ಯಥಾವತ್ತಾಗಿ ದೇವರು ಇಟ್ಟುಕೊಂಡು ಅದೇ ರೀತಿಯಾಗಿ ಪ್ರತಿಯೊಂದು ಹೊಸ ಸೃಷ್ಟಿಯಲ್ಲಿ ಆ ಶಬ್ದ ಅದನ್ನು ಪರಮಾತ್ಮ ಉಚ್ಚಾರಣೆ ಮಾಡಿ ಜಗತ್ತಿಗೆ ಕೊಡ್ತಾನೆ. ರಚನೆ ಮಾಡ್ತಾನೆ, ನೆನ್ಪುಕೊಂಡು ಮಾಡ್ತಾನೆ, ನೆನಪಿಸ್ಕೊಂಡು ಅದಕ್ಕೊಂದು ರೂಪ ಕೊಡ್ತಾನೆ, ಸ್ಮರಣ ಮಾಡ್ತಾನೆ. ಇವು ಯಾವ ಶಬ್ದವೂ ಅಲ್ಲಿಲ್ಲ. ಅದೇ ವೇದಾಂತಿ ಗುಣ ಅನ್ನೋದರಿಂದಾಗಿ ಅದು ಸಂಸ್ಕಾರಜನ್ಯ ಅಲ್ಲ ಹೊರತು ವರ್ತಮಾನತೆಯ ಯಾವಾಗಲೂ ಅನುಭೂಯಮಾನವಾದ, ಅಂದರೆ ವೇದ ಹೇಗಿದೆ ಹಾಗೆ ಪರಮಾತ್ಮನಿಗೆ ಬುದ್ಧಿಯಲ್ಲಿರ್ತದೆ. ಅದನ್ನೇ ಮತ್ತೆ ಪುನಃ ರಿಪೀಟ್ ಮಾಡ್ತಾನೆ ಪರಮಾತ್ಮ. ನೆನಪು ಮಾಡ್ಕೊಂಡು ಹೇಳೋದಿಲ್ಲ, ಇದ್ದದ್ದು ರಿಪೀಟ್ ಮಾಡ್ತಾನೆ. ಆದ್ದರಿಂದಾಗಿ ಪ್ರತಿವಿಜ್ಞಾಕ್ಕೆ ವಿರೋಧ ಬರ್ತದೆ. ಬರೋಲ್ದ್ಯಾಕಂತ ಯಾಕಂತೀರಿ? ಹೇಗೆ ಅದೇ ಇದು ಅಂತಂದಾಗ ನೀವು ಆ ರೀತಿಯಾಗಿರ್ತಕ್ಕಂಥ ವಿರೋಧ ಬರಲಿ ಅಂತ ಅರ್ಥ ಏನದು ಮಾತು? ಅದರಿಂದ ಹಾಗಲ್ಲ. ಇದ್ದದ್ದನ್ನೇ ಪರಮಾತ್ಮ ಹೇಳ್ತಾನೆ. ಪುರಾಣ ವಾಕ್ಯದಲ್ಲಿ ಹೇಳಿದಂತೆ ಬುದ್ಧಿಗಾಹ, ಪರಮಾತ್ಮನಲ್ಲಿರುವ ಆ ವೇದಗಳು, ತನೆಯಲ್ಲಿ ಬುದ್ಧಿಯಲ್ಲಿರುವ ವೇದಗಳು ಇದೇ ರೀತಿಯಾಗಿ ಮುಂದಿನ ಕಲ್ಪದಲ್ಲಿಯೂ ಮುಂದಿನ ಹೊಸ ಸೃಷ್ಟಿಯಲ್ಲಿಯೂ ಕೂಡ, ಕಲ್ಪ ಅಲ್ಲ ಹೊಸ ಸೃಷ್ಟಿಯಲ್ಲಿ ಹಾಗೆ ಬರ್ತವೆ ಅಂತ ತಿಳ್ಕೊಂಡು ಪ್ರತ್ಯಭಿಜ್ಞಾ ವಿರೋಧಸ್ಯ ಉಕ್ತತ್ವಾತ್ ಅಂತ ಉಕ್ತತ್ವಾತ್ ಅಂತ ತಿಳ್ಕೊಂಡಂತಂದ್ರೆ ಪ್ರತ್ಯಭಿಜ್ಞಾ ವಿರೋಧ ಬರ್ತದೆ ಅಂತ ಹೇಳಿಬಿಟ್ಟಿದ್ದೇವೆ. ಆದರೆ ಈ ಪ್ರತಿವಾದಿ ಭಾಳ ಮಂಡ ಇದ್ದಾನೆ, ಬೇಗನೆ ಒಪ್ಕೊಳ್ಳೋದು. ಅವನಂತಾನೆ, ಇಲ್ಲ ಏತಯವ ಇತ್ಯುಕ್ತಂ, ಅದರಂತೆ ಇರುವ ವೇದ ಇವತ್ತು ಹೇಳಿದ್ದಾನೆ ಅಂತ ಯಾಕನ್ಬಾರ್ದು? ಅವೇ ಇವಂಥದ್ದು ಅದರಂತೆ ಇರ್ತಕ್ಕಂಥವು ಇವು ಅಂತ ಯಾಕನ್ಬಾರ್ದು?
ಅದೇ ಇದು ಅಂತಂದಮೇಲೆ ಸಿಕ್ಬಿಡ್ತೀನಿ ನಾನು ಪ್ರತಿವಾದಿ. ಅದರಂತೆ ಇದು ಅಂತ ತಿಳ್ಕೊಂಡಂತಂದರೆ ಆವಾಗ ಇದು ಅಪೌರುಷ ಅಂತ ನೀನು ಹೇಳ್ಕೊಳ್ಬೇಕಾಯ್ತು. ಅಪೌರುಷ ಅಂದಮೇಲೆ ನಿತ್ಯತ್ವ ತಾನಾಗಿ ಸಿದ್ಧವಾಗ್ತದೆ. ಬರೀ ಇದು ಉಪಲಕ್ಷಣತೆ ನಿನ್ನ ಮಾತು ಒಪ್ಪಿಕೊಂಡು ನಾವು ಹೇಳ್ತೇವೆ ಅಷ್ಟೇ ಅಲ್ಲ. ನಾವು ಮೊದಲೇ ಹೇಳಿಬಿಟ್ಟಿದ್ದೇವೆ, ಪರಮಾತ್ಮನಿಂದಾಗಿ ರುಚಸ್ಸಾಮಾನ್ಯ ಜಜ್ನಿರೇ ಛಂದ ಆಂಸ ಜಜ್ನಿರೇ ಅಂದರೆ ಅಭಿವ್ಯಕ್ತವಾದವು ಅಂತ ತಿಳ್ಕೊಂಡಂತ ಹೇಳಿ. ಅಭಿವ್ಯಕ್ತವಾದವು ಅಂತ ತಿಳ್ಕೊಂಡಂತ ನಾವು ಹೇಳಿದ ಅರ್ಥಕ್ಕೆ ಅದರಂತೆ ಇದು ಅಂತ ತಿಳ್ಕೊಂಡಂತ ಅದಕ್ಕೂ ವಿರೋಧ ಬರ್ತದೆ. ಆದ್ದರಿಂದಾಗಿ ಅದೇ ಇದು ಅದನ್ನೇ ನಮ್ಮ ಎದುರಿಗಿಟ್ಟಿದ್ದಾನೆ ಅಂತ ತಿಳ್ಕೊಂಡಂತ ಅನ್ನೋದನ್ನು ಹೇಳುವುದೇ ಇದು ಯೋಗ್ಯವಾಗಿರ್ತಕ್ಕಂಥದ್ದು. ಆದ್ದರಿಂದಾಗಿ ಪುರಾಣದಲ್ಲಿ ಹೇಳಿದಂತೆ ಪರಮಾತ್ಮನ ಬುದ್ಧಿಯಲ್ಲಿ ಎಲ್ಲ ವೇದಗಳು ಏಕಕಾಲದಲ್ಲಿ ಇರುತ್ತವೆ ಅಂತ ತಿಳ್ಕೊಂಡಂತ ನಾವು ಹೇಳಿದ್ದೆವು. ಅದೇ ಸರಿಯಾಗಿರ್ತಕ್ಕಂಥ ಮಾತು ನೆನಪಿಟ್ಟುಕೊಳ್ಳಿ. ಎಷ್ಟು ಸೂಕ್ಷ್ಮ ಇದೆ ನೋಡಿ. ಪರಮಾತ್ಮ ಆ ವೇದವನ್ನು ಪ್ರಳಯ ಕಾಲದಲ್ಲಿ ಸುರಕ್ಷಿತವಾಗಿ ಇಟ್ಕೊಂಡಿರ್ತಾನೆ. ಊರಿಗೆ ಹೋಗುವಾಗ ನಮ್ಮ ಮಗ ಸೊಸೆ ನಮ್ಮ ಎಲ್ಲ ಲಾಕರ್ ಕೀಲಿಕ್ಕೆ ನಿಮ್ಮ ಹತ್ರ ಇಟ್ಕೊಳ್ಳಿ ಅಂಥೇಳಿ ಕೊಟ್ಟಿರ್ತಾರೆ. ಮತ್ತು ಊರಿಂದ ಬಂದ ಮೇಲೆ ಆಯ್ತಪ್ಪ ನಿಮ್ಮ ಕೀಲಿಕೆ ಅದೇ ತೆಗೆದುಕೊಳ್ಳಿ ಅಂತ ಹೇಳಿ ಅದರಂಥ ಕೀಲಿಕೆ ಕೊಡ್ತೇನೆ ನಾನು. ಏನು ಡುಪ್ಲಿಕೇಟ್ ಮಾಡಿಕೊಂಡಿದ್ದೇನೆ? ಇಲ್ಲ. ಹಾಗೆ ದೇವರ ತಲೆ ಅಂತಿಕೊಂಡಂಥ ದೇವರ ಬುದ್ಧಿ ಅಂತ ಅನ್ನೋದು ವೇದಗಳನ್ನು ಇಟ್ಕೊಳ್ತಕ್ಕಂಥ ಒಂದು ಪೆಟ್ಟಿಗೆ, ಒಂದು ಲಾಕರ್. ಆ ನಂತರ ಹೊಸ ಸೃಷ್ಟಿ ಆದಮೇಲೆ ಲಾಕರನ್ನು ಪರಮಾತ್ಮ ತೆಗೆದು ಅದೇ ರೀತಿಯಾಗಿ ಜಗತ್ತಿಗೆ ಕೊಡ್ತಾನೆ. ಆದ್ದರಿಂದ ವೇದ ಅಪೌರುಷೇನೂ ಹೌದು, ವೇದ ನಿತ್ಯವೂ ಹೌದು. ಆಯ್ತು, ಇಷ್ಟು ಹೇಳಿ ಮುಗಿಸಿದ್ರೆ ಹೌದು. ಹಾಗಾದರೆ ತಸ್ಯ ಸರ್ವಜ್ಞತ್ವಾತ್ ಅಂತೇಳಿ ಮುಂದೆ ಶಬ್ದವನ್ನು ಯಾಕೆ ಹೇಳಿದೆ? ಸರ್ವಜ್ಞತ್ವಾತ್ ಅಂತ ಹೇಳೋ ಅವಶ್ಯಕತೆ ಏನಿತ್ತು? ಪುರಾಣ ನಮಪ್ಯನ್ನಥ ಶಬ್ದರಚನೆ ಏವ ನಿತ್ಯತ್ವಂ. ಪುರಾಣದಿಂದ ಸಿದ್ಧವಾಗಿತ್ತಲ್ಲ ಅಂತಕೊಂಡಂತಂದ್ರೆ ತಸ್ಯ ಸರ್ವಜ್ಞತ್ವಾತ್ ಅಂತೇಳಿ ವಾಕ್ಯವೂ ಕೂಡ ಇದೆ. ವರ್ಣಪದಾದೀನಾಮ ನಿತ್ಯತ್ವಂ ವಕ್ತುಂ ಯುಕ್ತಂ ಸರ್ವಜ್ಞತ್ವಾತ್ ತದ್ಬುದ್ಧೋ ಸದಾ ಪ್ರತೀಯಮಾನತ್ವಾತ್. ಈ ಯುಕ್ತಿಯನ್ನು ಯಾಕೆ ಕೊಟ್ರಿ? ಪರಮಾತ್ಮ ಸರ್ವಜ್ಞನಾದ್ದರಿಂದಾಗಿ ಅವನಲ್ಲಿ ಯಾವಾಗಲೂ ವೇದನ ತಲೆಯಲ್ಲಿ ಇರ್ತದೆ ಅಂತೇಳಿ ಪುರಾಣ ವಾಕ್ಯಗಳು ಬುದ್ಧಿಗಾಹ ಅಂತಕೊಂಡು ಹೇಳಿದಾಗ ನಿಮ್ಮ ಪ್ರಕಾರ ವೇದಗಳು ಅಪೌರುಷೇಯ ಮತ್ತು ನಿತ್ಯ ಅಂತ ಹೇಳಿದಾಯ್ತಾಯಿತು. ಮತ್ತೆ ಇನ್ನೊಂದು ತಸ್ಯ ಸರ್ವಜ್ಞತ್ವಾತ್ ಅಂತಕೊಂಡಂತ ಯಾಕೆ ಹೇಳಬೇಕಾಗಿತ್ತು? ಹೆಚ್ಚಿಗೆ ಯಾಕೆ ಮಾತಾಡ್ತೀರಿ? ಅದಕ್ಕೋಸ್ಕರ ಹೇಳ್ತೀವಿ. ಏನು ಅಂತಂದರೆ ವಿಷ್ಣು ಬುದ್ಧಿಗಾಹ ಅಂತ ತಿಳ್ಕೊಂಡಂತ ಹೇಳಿ ಪರಮಾತ್ಮ ಯಾವಾಗಲೂ ವರ್ತಮಾನತೆಯ ವೇದಗಳನ್ನು ಅನುಭವ ಮಾಡಿಕೊಳ್ತಾನೆ ಅಂತ ನಿಮಗೆ ಹೇಳಿದ ನಂತರ ಆಯ್ತಪ್ಪ, ಪುರಾಣ ಹೇಳಿತು, ಇದಕ್ಕೇನಾದರೂ ಪ್ರಮಾಣ ಇದೆಯಾ ಅಂತ ನೀವು ಕೇಳಿದರೆ ನಿಮಗೆ ಉತ್ತರ ಕೊಡೋದಕ್ಕೋಸ್ಕರ ಇನ್ನೊಂದು ಜೊತೆಗೆ ಪ್ರಮಾಣವನ್ನು ಕೂಡ ಆಚಾರ್ಯ ಕೊಟ್ಟಿದ್ದಾರೆ. ತಸ್ಯ ಸರ್ವಜ್ಞತ್ವಾತ್ ಅಂತ ತಿಳ್ಕೊಂಡಂತೆ ಆಗ ಅವನು ಮತ್ತೆ ಪುನಃ ಪ್ರಶ್ನೆ ಮಾಡ್ತಾನೆ, ವೇದಗಳು ಅಂದ್ರೇನು? ಒಂದೇ ಕ್ರಮದಲ್ಲಿರ್ತಕ್ಕಂತಹ, ಸ್ವಲ್ಪ ಕ್ರಮ ಬದಲಾಗದೇ ಇರತಕ್ಕಂತಹ ನಿತ್ಯವಾದ ಅಪೌರುಷೇಯವಾದ ಅನಾದಿ ಕಾಲದಿಂದ ಬಂದಿರತಕ್ಕಂತಹ ಮಂತ್ರಗಳ ಸಮೂಹ. ಹೌದಿಲ್ಲ? ತಥಾ ಹಿ ಕ್ರಮ ವಿಶಿಷ್ಟಾ ವರ್ಣಾ ಏವ ವೇದ.
ಘಟಾದಿಗಳಂತೆ ಅಲ್ಲ, ವೇದಗಳಿಗೆ ನಾಶ ಇಲ್ಲ. ಘಟದಂತೆ, ಘಟ ಅಂತಿಕೊಂಡಂತಂದ್ರೆ ಏನು, ಮಣ್ಣಿನಿಂದ ಮಾಡಿರ್ತದೆ, ಅದಕ್ಕೊಂದು ಅವಯವ ಇದೆ. ಅಲ್ಲಿ ಅವಯವ ವಿಭಾಗ ರೂಪವಾದ ನಾಶ ಇದೆ. ಒಳ್ಳೆ ಜಗತ್ತಿನಲ್ಲಿ ಒಂದು ಗಡ್ಡೆ ಮಡಿಕೆ ಹೊಡಿತೇವೆ, 8-10 ತುಂಡುಗಳಾಗಿ ಬೀಳ್ತದೆ. ಸಿಟ್ಟು ಬಂದ ಮೊಬೈಲ್ ಎಸೆದ್ರೆ ಒಂದು ಭಾಗ ಒಂದು ಕಡೆ, ಇನ್ನೊಂದು ಭಾಗ ಮತ್ತೊಂದು ಕಡೆ ಆಗ್ತದೆ. ಈ ರೀತಿಯಾಗಿರ್ತಕ್ಕಂಥ ಪದಾರ್ಥಗಳ ಅವಯವ ವಿಭಾಗ ಆಗಿ ಘಟಗಳು ನಾಶವಾಗ್ತದೆ. ಹಾಗಾದರೆ ವೇದದ ನಿತ್ಯತ್ವ ಇರಲಿ. ವೇದದ ವಿನಾಶ ಅಂದರೆ ಏನರ್ಥ? ವೇದ ವಿನಾಶ ಅಂತಿಕೊಂಡಂತಂದ್ರೆ, ವೇದ ಅಂದ್ರೇನು? ಒಂದೇ ಕ್ರಮದಲ್ಲಿರ್ತಕ್ಕಂತಹ ಮಂತ್ರಗಳ ರಾಶಿಗಳು, ಅದರಲ್ಲಿ ಸ್ವಲ್ಪ ಹಿಂದೆ ಮುಂದೆ ಅದು ಕೂಡ ವೇದದ ವಿನಾಶ. ವೇದದ ವಿನಾಶ ಆಗೋದಿಲ್ಲ ಅಂದ್ರೆ ಏನರ್ಥ? ಯಾಕೆಂದ್ರೆ ಒಂದೇ ಕ್ರಮದಲ್ಲಿ ಎಲ್ಲ ಕಾಲಕ್ಕೂ ಇರ್ತವೆ. ಅಗ್ನಿಮೇಳೆ ಪುರೋಹಿತಂ ಯಜ್ಞಸ್ಯ ದೇವಂ ಋತ್ವಿಜಂ, ಅದು ಎಂದಿಗೂ ವನ್ಯಮೇಳೆ ಪುರೋಹಿತಂ ಯಜ್ಞಸ್ಯ ದೇವಂ ಋತ್ವಿಜಂ ಅಂತಾಗೋದಿಲ್ಲ. ಯಜ್ಞಸ್ಯ ದೇವಂ ಋತ್ವಿಜಂ, ಅಗ್ನಿಮೇಳೆ ಪುರೋಹಿತಂ ಅಂತೂ ಕೂಡ ಆಗೋದಿಲ್ಲ. ಹೇಗಿದೆ ಹಾಗೇ ಇರ್ತದೆ. ಅದಕ್ಕೆ ಅವನು ಮತ್ತೆ ಪ್ರಶ್ನೆ ಮಾಡ್ತಾನೆ, ವರ್ಣ ನಿತ್ಯ ಒಪ್ಕೊಳ್ಳೋಣ. ಯಾಕೆ? ಇದು ಎಂದೂ ಚೇಂಜ್ ಆಗೋದಿಲ್ಲ. ಆ ಈ ಉ ಅನಾದಿಯಿಂದ ಹಾಗೆ ಇವೆ, ಅದರಲ್ಲಿ ಯಾವುದೇ ರೀತಿಯಾಗಿ ಬದಲಾವಣೆ ಆಗೋದಿಲ್ಲ. ಆದರೆ ಆ ಅಕ್ಷರಗಳನ್ನು ಕ್ರಮವಾಗಿ ಜೋಡಿಸಿದಾಗ ಒಂದು ಅರ್ಥ ಬರ್ತದೆ. ರಾಮ ರಮಯತೆ ಇತಿ ರಾಮ ಅಂತ ಹೇಳಿ, ಅದು ಬುದ್ಧಿಯಿಂದ ನಾವು ಅಕ್ಷರಗಳನ್ನು ಜೋಡಿಸ್ತೇವೆ. ಬುದ್ಧಿಯಿಂದ ನಾವು ಜೋಡಿಸ್ತೇವೆ. ಈ ಚಿಕ್ಕ KG ಕ್ಲಾಸ್ನಲ್ಲಿ ಹೇಳ್ತಾರೆ, KG ಕ್ಲಾಸ್ನಲ್ಲಿ ಏನು ಹೇಳ್ತಾರೆ ಅಂತಂದರೆ, ಹಿಂದಿಯಲ್ಲಿ ಅನಾರ್ ಅಂತಂದರೆ ದಾಳಿಂಬೆ ಹಣ್ಣು ಬರೆದಿರ್ತಾರೆ. ಇನ್ನೊಂದು ಕಡೆಗೆ ಕೆಳಗಿನ ಲೈನಿಂದ ನಾ ಬರೆದಿರ್ತಾರೆ, ಮೂರನೇ ಲೈನಿಂದ ರ ಬರೆದಿರ್ತಾರೆ, ಮತ್ತಿನ್ನು 2-3 ವರ್ಷ ಅರ್ಥದ ತಿಳಿಸ್ತಾ ಇರ್ತಾರೆ. ಹುಡುಗರಿಗೆ ಹೇಳ್ತಾರೆ, ದಾಳಿಂಬೆ ಹಣ್ಣು ತೋರಿಸಿ, ಇಸ್ಕಾ ನಾಮ್ ಕ್ಯಾ ಢೂಂಢೋ. ಆಗ ಅಲ್ಲಿ ಇಲ್ಲಿ ವ್ಯತ್ಯಸ್ತವಾದ ಅಕ್ಷರಗಳನ್ನು ಮಕ್ಕಳೇನು ಮಾಡ್ತಾರೆ? ಹುಡುಕ್ತಾರೆ, ನಾ ಹುಡುಕ್ತಾರೆ, ರ ಹುಡುಕ್ತಾರೆ, ಒಂದೇ ಲೈನ್ನಲ್ಲಿ ಬರೀತಾರೆ. ಬರಿಬೇಕಾದ್ರೆ ಬುದ್ಧಿಯಿಂದ ಕೆಲಸ ಮಾಡಬೇಕು. ಬುದ್ಧಿಯಿಂದ ಕೆಲಸ ಮಾಡಬೇಕು ಅಂತಕೊಂಡಂತಂದಾಗೆ, ಯಾವಾಗ ಮನುಷ್ಯನಿಗೆ ಪ್ರಾಣ ಹೋಗ್ಬಿಡ್ತದೆ ಅಂತ ಬುದ್ಧಿಗೂ ಹೋಗ್ತದೆ. ಆಗ ಬುದ್ಧಿಯಿಂದ ತಯಾರಾಗಿರ್ತಕ್ಕಂಥ ವೇದ, ಬುದ್ಧಿಯ ವಿನಾಶದ ಜೊತೆಯಲ್ಲಿ ವೇದಗಳು ನಾಶವಾಗಬೇಕಲ್ಲ. ಅಂತ ಅವನು ಪ್ರಶ್ನೆ ಮಾಡ್ತಾನೆ. ಅದಕ್ಕೆ ಹೇಳ್ತಾರೆ, ಪರಮಾತ್ಮನಿಗೆ ಬುದ್ಧಿ ಉಪರಮ ಇಲ್ಲೇ ಇಲ್ಲ. ನಮಗೆ ಅಲ್ಝೈಮರ್ ಸ್ಟಾರ್ಟ್ ಆಗ್ತದೆ, 60 ನಂತರ ಅರಳು ಮರಳು. ನಮಗೆ ಈ ರೀತಿಯಾಗಿರ್ತಕ್ಕಂಥ ಬುದ್ಧಿಯಲ್ಲಿ ವ್ಯಸ್ತತ್ವತೆ ಇದೆ, ಪರಮಾತ್ಮನಲ್ಲಿ ಆ ರೀತಿಯಾಗಿಲ್ಲ. ಒಬ್ಬ ದೇವದತ್ತ ಅಂತ ಒಂದು ವ್ಯಕ್ತಿ ಇದ್ದಾನೆ. ಅವನಿಗೆ ಬೇರೆ ವಿಷಯ ಬಂದಾಕ್ಷಣಕ್ಕೆ ಮೊದಲಿನ ವಿಷಯ ಮರೆತು ಹೋಗ್ಬಿಡ್ತಾನೆ. ಆಗ ಅವನ ಬುದ್ಧಿ ವ್ಯತ್ಯಸ್ತವಾಗ್ತದೆ. ನಾವು ಹೇಳ್ತಾ ಇರ್ತೀವಿ, ಪಾಂತಸ್ಮಾನ್ ಪುರುಹೂತ ವೈರಿ ಬಲವನ್ ಮಾತಂಗ ಮಾಧ್ಯತ್ಕಟ ಕುಂಭೋಚ್ಚಾದ್ರಿಪಾಟನಾದಿ ಕೂಡ ಪ್ರತ್ಯೇಕ ವಜ್ರಾಯಿತ. ಅಷ್ಟಲ್ಲಿ ಫೋನ್ ಬರ್ತದೆ.
ಫೋನಲ್ಲಿ ಮಾತಾಡ್ತೇನೆ. ಮಾತನಾಡಿದ ತಕ್ಷಣಕ್ಕೆ ಎಲ್ಲಿಂದ ಹೇಳಿದ್ದೆ, ಎಲ್ಲಿಂದ ನೆನೆಸಿದ್ರಪ್ಪ, ಎಲ್ಲಿಂದ ನೆನೆಸಿದ್ದು ಹೇಳು. ಈ ರೀತಿ ದೇವರಿಗೆ ವಿಸ್ಮೃತಿ ಬರ್ತದ? ಬರೋದಿಲ್ಲ. ಅಥವಾ ಅವನಿಗೆ ಮನಸ್ಸು ಬೇರೆ ವಿಷಯ ಬಂದಾಗ ಈ ವಿಷಯ ಮರೆತು ಬದಿಗೆ ಹೋಗ್ಬಿಡ್ತದೆ, ಹೊಂದಾಣಿಕೆ ಮಾಡಲಿಕ್ಕೆ ಆಗೋದಿಲ್ಲ. ಅಂತಹ ಸಂದರ್ಭದಲ್ಲಿ ಅವನಿಗೆ ಈ ರೀತಿಯ ಬುದ್ಧಿಯಲ್ಲಿ ವಿಕೃತಿ ಬರಲಿಕ್ಕೆ ಸಾಧ್ಯತೆ ಇದೆ. ಅಥವಾ ವಿಷಯಾಂತರ ಸಂಚಾರಣೆಯನ್ನು ಬೇರೆ ಕಡೆ ವಿಷಯ ಹೋತಂದು ಮೊದಲಿಂದ ಜೋಡಿಸ್ಲಿಕ್ಕೆ ಆಗೋದಿಲ್ಲ. ಕೆಲವು ಜನ ನಾವು ಪುರಾಣ ಹೇಳ್ತಿರ್ತೇವೆ. ಪುರಾಣ ಹೇಳ್ಕೋತ ರಾಮಾಯಣದಲ್ಲಿ ರಾಮ ಲಕ್ಷ್ಮಣರಲ್ಲಿ ಅಣ್ಣ ತಮ್ಮದರಂತೆ ಪ್ರೀತಿ ಇತ್ತು ಅಂತ ಹೇಳೋ ಮುಂದೆ ನೆನಪಾಗಿಬಿಡ್ತದೆ. ಇಲ್ಲ, ಕೃಷ್ಣ ಬಲರಾಮರು ಕೂಡ ಅಷ್ಟೇ ಪ್ರೀತಿಯಿಂದ ಇದ್ದರು ಅಂಥೇಳಿ ಕೃಷ್ಣನ ಬಗ್ಗೆ ಹೇಳ್ಕೊತ ಕೊಡ್ತೇನೆ. ಶ್ರೋತೃಗಳು ಕೇಳ್ತಿರ್ತಾರೆ, ತಿರುಗಿ ರಾಮನ ಹತ್ರ ಯಾವಾಗ್ತಿರು ಬರ್ತಾರಪ್ಪ ಇವರು ಅಂತ. ಕೃಷ್ಣನ ಚರಿತ್ರೆ ಹೇಳ್ತಾ ಇದ್ರು, ನಾವು ರಾಮನ ಮರ್ತೇ ಬಿಡ್ತೇವೆ. ಇದಕ್ಕೆ ವಿಷಯಾಂತರ ಸಂಚಾರ ನಿಮಿತ್ತವಾದ ಬುದ್ಧಿಯ ವಿಕೃತಿ ಅಂತಂತಾರೆ. ಬೇರೆ ವಿಷಯ ಬಂತಂದು ಬುದ್ಧಿಯ ಕನೆಕ್ಷನ್ ಹೋಗ್ಬಿಡ್ತದೆ, ಅದು ಬೇರೆ ಕಡೆಗೆ ಮನಸ್ಸು ಹೋಗ್ಬಿಡ್ತದೆ. ದೇವರಿಗೆ ಹಾಗೆ ಆಗ್ತದೆಯಾ? ಆಗೋದಿಲ್ಲ. ಯಾಕೆ ಸರ್ವಜ್ಞ. ಆ ನಂತರ ನಮಗೆ ಮರೆತು ಹೋಗ್ತದೆ. ಮೊನ್ನೆ ಯಾರೊಬ್ಬರು ಭೇಟಿಯಾಗಿದ್ರು, ಅವ್ರು ಭಾಳ ಕ್ಲೋಸ್, ನಮ್ಮ ಮನೆ ಬಾಜುಕೆ ಇದ್ರು. ಅವ್ರು 20-30 ವರ್ಷ ಸಂಪರ್ಕ ತಪ್ಪಿ ಹೋಗಿತ್ತು. ಅವ್ರು ನೋಡಿದ ಕ್ಷಣಕ್ಕೆ ಮುಖ ಗುರುತಿಡ್ತೆ. ಹಾಯ್, ಹೇಗಿದ್ದೀರಿ ಅಂತ ನಿಂತ್ಕೊಳಕ್ಕೆ. ಆಚಾರ್ಯ ನಮಸ್ಕಾರ ಅಂತ. ನಮಸ್ಕಾರ, ಹೇಗಿದ್ದೀರಿ ಆಚಾರ್ಯ? ಗುರುತು ಹಿಡಿದ್ರೇನು ಅಂತಕೊಂಡಂತೇಳಿ ಈಗ ಉತ್ತರ ಕೊಡಬೇಕಾಯ್ತು. ಮತ್ತೆ ಬರೀ ನಮಸ್ಕಾರ ಅಂತ ಆಯ್ತು ಬಿಡು, ಹೋಗ್ಬಿಡಿ ಅಂತ ಅನ್ಬೋದಾಗಿತ್ತು. ಆಗ ನಾನು ಹೇಳ್ತೇನೆ, ನಿಮ್ಮ ಮುಖ ನೆನಪದ, ಯಾಕೋ ನಿಮ್ಮ ಹೆಸರು ನೆನಪಿಗೆ ಬರೋಲ್ತು ಅಂತ. ಬರ್ತಾ ಇಲ್ಲ ಅಂತ. ಹೀಗೆ ಪರಮಾತ್ಮನಿಗೆ ಅವಸ್ಥೆ ಬರ್ತದೆಯಾ? ಇಲ್ಲ. ಆದ್ದರಿಂದಾಗಿ ಸರ್ವಜ್ಞನಾದ್ದರಿಂದಾಗಿ ವೇದಗಳು ಸರ್ವದಾ ಈಶ್ವರೇಣ ವರ್ತಮಾನತೆಯ ಅನುಭೂಯಂತೆ. ವೇದಗಳು ಯಾವಾಗಲೂ ಪರಮಾತ್ಮನಿಗೆ ವರ್ತಮಾನ ಕಾಲ ಇದ್ದಂತೆ ಫ್ರೆಶ್ ಆಗಿ ಅವನ ಬುದ್ಧಿಯಲ್ಲಿ ಯಾವಾಗಲೂ ಇರುತ್ತದೆ ಅಂತೇಳಿ ತಿಳಿದುಕೊಳ್ಳಬೇಕು. ಇದು ಸರಿ. ಆದರೆ ನೀವು ಹೇಳಿದ ಯುಕ್ತಿ ಪುರಾಣಕಾರಿಗೆ ಅಭಿಮತದಲ್ಲಿ ಯಾರಿಗೂ ಗೊತ್ತು. ನೀವು ಸರ್ವಜ್ಞತ್ವ ಯುಕ್ತಿ ಕೊಟ್ಟರೆ, ಪುರಾಣದಲ್ಲಿ ಸರ್ವಜ್ಞತ್ವ ಯುಕ್ತಿ ಕೊಟ್ಟಿಲ್ಲ, ಬರೀ ವೇದ ಬುದ್ಧಿಗಳ ಹಂತಿಕೊಂಡು ಅಂತ ಹೇಳಿದ್ದಾರೆ. ವೇದದ ಬಗ್ಗೆ ಇರುವ ನಿಮ್ಮ ಈ ಅಭಿಪ್ರಾಯ ಪುರಾಣಕಾರಿಗೆ ಸಮ್ಮತದನೋ ಇಲ್ಲೋ? ವೇದದಲ್ಲಿ ಹೇಳಿದ ವಿಚಾರಗಳಿಗೆ ಪುರಾಣದ ಸಮ್ಮತಿ ಇದೆಯಾ ಅಂತ ಪ್ರಶ್ನೆ ಮಾಡಿದಾಗ ಅದಕ್ಕೆ ಶಾಸ್ತ್ರ ಉತ್ತರ ಕೊಡ್ತದೆ. ಸಾತ್ವಿಕ ಪುರಾಣಿಗಳು ಅಂತ ತಿಳ್ಕೊಂಡಂತೇನಿವೆ, ಪುರಾಣಾನಿ ತದಾರ್ಥಾನಿ. ಪುರಾಣಗಳು ವೇದದ ಅರ್ಥವನ್ನು ಬಿಟ್ಟು ಬೇರೆ ವಿಷಯವನ್ನು ಹೇಳುವುದಿಲ್ಲ. ವೇದದ ಭಾಷೆ ಕಠಿಣ, ಅದನ್ನು ಸರಳ ಮಾಡಿ ತಿಳಿಯುವಂತೆ ಅದಕ್ಕೊಂದು ರೂಪ ಕೊಟ್ಟು ಹೇಳ್ತಾರೆ. ಆದ್ದರಿಂದ ಪುರಾಣ ಅದು ಪ್ರಮಾಣವು ಪುರಾಣಕ್ಕದೇ ಪ್ರಮಾಣ. ಆದ್ದರಿಂದಾಗಿ ಮನುಷ್ಯ ಒಂದು ನೆನಪು ಇಟ್ಟುಕೊಳ್ಬೇಕು, ಪರಮಾತ್ಮ ಸರ್ವಜ್ಞನಾದ್ದರಿಂದಾಗಿ ವೇದಗಳನ್ನು ಪೂರ್ತಿ ಬುದ್ಧಿಯಲ್ಲಿ ಇಟ್ಟುಕೊಳ್ಳಬಹುದು. ಆ ನಂತರ ಸ್ಪಷ್ಟ ಪುರಾಣ ಹೇಳೋದ್ರಿಂದಾಗಿ ಈ ಮಾತಿಗೆ ಸತ್ಯತೆಯೂ ಕೂಡ ಬರ್ತದೆ. ಆದ್ದರಿಂದಾಗಿ ಪರಮಾತ್ಮನು ಉಚ್ಚರಿಸುವ ವೇದಗಳು ನಿತ್ಯವಾದದ್ದನ್ನೇ ಉಚ್ಚರಿಸ್ತಾನೆ, ನಿತ್ಯವಾದದ್ದನ್ನೇ ಹೇಳ್ತಾನೆ. ಆದ್ದರಿಂದಾಗಿ ವೇದಗಳ ನಿತ್ಯತ್ವ ತಾನಾಗಿಯೇ ಸಿದ್ಧವಾಗ್ತದೆ.
ಪುರಾಣಗಳ ಬಗ್ಗೆ ಪ್ರಶ್ನೆ ಬರ್ತದೆ, ಅದನ್ನು ನಾಳಿನ ದಿವಸ ನಾವು ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸಿ. ಶ್ರೀಮದಾಚಾರ್ಯರು ಟೀಕಾಕೃತ್ಪಾದರು ನಮಗೇನು ತೋರಿಸಿಕೊಟ್ರು? ಮಹಾವರಾಹ ಪುರಾಣದ ಉದಾಹರಣೆ ಪ್ರಕಾರ ಪ್ರಳಯ ಕಾಲದಲ್ಲಿ ಪರಮಾತ್ಮನ ಬುದ್ಧಿಯಲ್ಲಿ ಎಲ್ಲ ವೇದಗಳು ಇರುತ್ತವೆ ಅಂತೇಳಿ ಪುರಾಣ ವಾಕ್ಯ. ಈ ಪುರಾಣ ವಾಕ್ಯ ಪರಮಾತ್ಮ ಪ್ರಳಯದಲ್ಲಿ ಮರೆಯೋದಿಲ್ಲ ಅಂತ ಅನ್ನೋದಕ್ಕೋಸ್ಕರ ಪ್ರಮಾಣ ಏನಪ್ಪ ಅಂತಕೊಂಡಂತಂದಾಕ್ಷಣಕ್ಕೇನೆ ಅದಕ್ಕೋಸ್ಕರ ಸರ್ವಜ್ಞತ್ವಾತಂತನೂ ಯುಕ್ತಿಯನ್ನು ಹೇಳಿದರು. ಯುಕ್ತಿಯನ್ನು ಹೇಳಿದ್ದರಿಂದಾಗಿ ಪುರಾಣದಲ್ಲಿ ಹೇಳಿದ ಎಲ್ಲ ವಿಚಾರಗಳು ಕೂಡ, ಸಾತ್ವಿಕ ಪುರಾಣಗಳಲ್ಲಿ ಹೇಳಿದ ಸಕಲ ವಿಚಾರಗಳು ಕೂಡ ಸಾರೇ ಆದದ್ದರಿಂದಾಗಿ ಅವು ಪ್ರಮಾಣ ಅಂತ. ನಾನು ಪ್ರಮಾಣ ಅಂತಕೊಂಡಂತೆ ನಿಮಗೆ ಅನಿಸಿದ್ರೆ, ನನ್ನ ಶಿಷ್ಯ ನಾನು ಇಲ್ಲದೇ ಇದ್ದಾಗ ಪ್ರವಚನ ಮಾಡ್ತಾನೆ, ಆಚಾರ ಕಡೆಯಿಂದ ಕಲ್ತಿದ್ದಾನೆ, ಅವ್ರ ಮಾತೇ ಇದು ಅಂತಕೊಂಡಂತೆ ನೀವು ನಂಬ್ತೀರಿ, ಅದೇ ಸರಿ ಅಂತ ತಿಳ್ಕೊಳ್ತೀರಿ. ಆದ್ದರಿಂದಾಗಿ ವೇದಗಳು ನಿತ್ಯ ಅನ್ನೋದಕ್ಕೋಸ್ಕರ ನಿತ್ಯನಾದ ಪರಮಾತ್ಮನ ಅಪ್ರಾಕೃತವಾದ ಪರಮಾತ್ಮನ ಬುದ್ಧಿಯಲ್ಲಿ ಯಾವಾಗಲೂ ಇರ್ತದೆ. ಸಮಯ ಬಂದಾಗ ಪರಮಾತ್ಮ ಪ್ರಕಟಗೊಳಿಸ್ತಾನೆ. ಪ್ರಕಟಗೊಳ್ಳುವುದನ್ನು ಪರಮಾತ್ಮ ಬೇರೆ ರೂಪದಿಂದ ಅವುಗಳನ್ನು ಸ್ವೀಕಾರ ಮಾಡಿ ಜಗತ್ತಿಗೆ ಹಂಚ್ತಾನೆ. ಹೀಗಾಗಿ ವೇದಗಳು ಸರ್ವದಾ ನಿತ್ಯವಾಗಿವೆ. ವಿಷ್ಣು ತತ್ವದ ಮುಂದಿನ ವಿಚಾರ ನಾಳಿನ ದಿವಸ ನಾವು ತಿಳಿದುಕೊಳ್ಳಿಕ್ಕೋಸ್ಕರ ಪ್ರಯತ್ನಿಸೋಣ. ದೇವರು ಕ್ಷತ್ರಿಯೋಚಿತವಾಗಿರತಕ್ಕಂಥ ಕಾರ್ಯವನ್ನು ಮಾಡುತ್ತಾ ಅನುಶಾಸನ ಪರ್ವದ ಸಾರದಲ್ಲಿ ಆಚಾರ್ಯ ತತ್ವನಿರ್ಣಯದಲ್ಲಿ ಹೇಳಿದಂತೆ ಯಾವನು ರಾಜನಾಗ್ತಾನೆ, ರಾಜ್ಞ ಪ್ರಥಮತೋ ಧರ್ಮ ಭಗವದ್ ಧರ್ಮಪಾಲನ, ಪರಮಾತ್ಮನ ಸರ್ವೋತ್ತಮತ್ವವನ್ನು ನಂಬಿ ಆ ಪರಮಾತ್ಮನ ಆಜ್ಞೆಯ ಪ್ರಕಾರ ಇರುವುದೇ ರಾಜನ ಧರ್ಮವಾಗಿದೆ, ಪರಮ ಕರ್ತವ್ಯವಾಗಿದೆ. ಆದ್ದರಿಂದಾಗಿ ಆ ಧರ್ಮದಂತೆ ನಡೆಯಬೇಕಾಗಿದ್ದರೆ ಆ ಧರ್ಮಕ್ಕೆ ವಿರೋಧಿಗಳಾಗಿರ್ತಕ್ಕಂತಹ ಶತ್ರುಗಳು ಅಂತೇನಿದ್ದಾರೆ, ಆ ಧರ್ಮಕ್ಕೆ ವಿರೋಧಿಗಳಾಗಿರ್ತಕ್ಕಂತಹ ಕಂಟಕರು ಅಂತೇನಿದ್ದಾರೆ, ಅವರನ್ನು ನಾಶಪಡಿಸುವುದು ಇದು ಭಗವಂತನ ದೊಡ್ಡ ಪೂಜೆ ಕ್ಷತ್ರಿಯರಿಗೆ. ಇದೇ ಭಗವದ್ ಧರ್ಮ ಪರಿಪಾಲನೆ. ಭೀಮಸೇನ ದೇವರು ಇದೇ ಕೆಲಸ ಮಾಡ್ತಾ ಇದ್ದಾರೆ. ನಾನು ಭಗವದ್ ಧರ್ಮ ಪರಿಪಾಲನೆ ಮಾಡ್ತೇನೆ, ಪರಮಾತ್ಮನ ಧರ್ಮ ಕ್ಷತ್ರಿಯರಿಗೆ ಹೇಳಿದ್ದೇನು, ಸಜ್ಜನರನ್ನು ಸಂರಕ್ಷಣೆ ಮಾಡಿ ದುಷ್ಟರನ್ನು ನಾಶಪಡಿಸಿ ಧರ್ಮದ ಚಕ್ರವನ್ನು ಸುರಕ್ಷಿತವಾಗಿಡಿ ಅಂತ ತಿಳ್ಕೊಂಡಂತೇಳಿ ಇದೇ ಕೆಲಸ ಭೀಮಸೇನ ಮಾಡ್ತಾ ಇದ್ದಾನೆ. ಒಬ್ಬ ಬಕಾಸುರನಿಂದ ಸಂಪೂರ್ಣ ಊರಿನ ಜನ ಎಲ್ಲ ತಮ್ಮ ಧರ್ಮ ಬಿಟ್ಟುಕೊಂಡು ಕೂತ್ಕೊಂಡಿದ್ರು. ಇವತ್ತಿಲ್ಲ ನಾಳೆ ನಮ್ಮನೆಗೆ ಮೃತ್ಯು ದೇವತೆ ಬರ್ತಾಳೆ, ನಮ್ಮರಲ್ಲಿ ಒಬ್ಬರನ್ನ ಕಡ್ಕೊಂಡು ಹೋಗ್ತಾಳೆ ಅಂತಿಕೊಂಡಂತ ಭಯದಲ್ಲಿಯೇ ಆ ಏಕಚಕ್ರ ನಗರದ ಜನರು ವಾಸ ಮಾಡ್ತಾ ಇದ್ರು. ಪರಿತ್ರಾಣಾಯ ಸಾಧೂನಾಂ, ಇಂಥ ಸಜ್ಜನರಾದ ಏಕಚಕ್ರ ನಗರದ ಜನರ ಸಂರಕ್ಷಣೆ ಇದು ಭಗವಂತನ ಶ್ರೇಷ್ಠವಾದ ಪೂಜೆ. ಇದನ್ನು ಕುಂತಿಯೂ ತಿಳಿದುಕೊಂಡಿದ್ಲು. ಅದೇ ರೀತಿಯಾಗಿ ತನ್ನ ಮಕ್ಕಳಿಗೂ ಇದೇ ರೀತಿಯಾಗಿ ಧರ್ಮದಂತೆ ಇರು, ಮಾಡು, ಹೋಗಿ ಬಕಾಸುರನ ಸಂಹಾರ ಮಾಡು ಅಂತ ಕೂಡ ಹೇಳಿದ್ರು. ಆದ್ದರಿಂದಾಗಿ ಭೀಮಸೇನ ದೇವರು ಆ ಏಕಚಕ್ರದ ಜನರನ್ನು ಸಂರಕ್ಷಣೆ ಮಾಡೋದಕ್ಕೋಸ್ಕರ ಎರಡು ಕೆಲಸ. ಒಂದು, ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ,
ಅವನ ಭಯದಿಂದ ಧರ್ಮ ಬಿಟ್ಟಿದ್ದರು. ಮತ್ತೆ ಪುನಃ ಆ ಊರಿನಲ್ಲಿ ಧರ್ಮ ಸಂಸ್ಥಾಪನೆ. ಅವತಾರದಲ್ಲಿ ಪರಮಾತ್ಮ ಮಾಡುವ 3 ಈ ಕೆಲಸಗಳು, ಅದಕ್ಕೆ ಸೇವಾ ರೂಪದಿಂದ ತಮ್ಮ ಕಡೆಯಿಂದ ಆದಷ್ಟು ಆ ಕಾರ್ಯದಲ್ಲಿ ಸ್ವಲ್ಪ ಭಾಗವಹಿಸುವಿಕೆ, ಇದು ವಾಯುದೇವರು ಎಲ್ಲ ಕಾಲಕ್ಕೂ ಮಾಡ್ತಾರೆ. ಯಾಕೆಂತಂದರೆ ಹಿಡಿಂಬಾಸುರ, ಬಕಾಸುರ ಇವರ ದುರ್ಯೋಧನ ಮಿತ್ರರು. ಇವರಿಂದ ಪ್ರಜೆಗಳು ಸುಖದಿಂದಲೂ ಇರ್ತಿರಲಿಲ್ಲ, ಧರ್ಮವನ್ನು ಮಾಡಲಿಕ್ಕೆ ಆಗ್ತಿರಲಿಲ್ಲ. ಆದ್ದರಿಂದಾಗಿ ಭೀಮಸೇನ ಅವರ ರಕ್ಷಣೆಗೆ, ಆನಂತರ ದುಷ್ಟನ ವಿನಾಶ, ಆನಂತರ ಧರ್ಮದ ಸಂಸ್ಥಾಪನೆಗೋಸ್ಕರ ಒಪ್ಪಿಕೊಂಡಿದ್ದಾನೆ ಬಕಾಸುರನ ಹತ್ರ ಹೋಗೋದಕ್ಕೋಸ್ಕರ. ಬೆಳಗ್ಗೆ ಬ್ರಾಹ್ಮಣ ವ್ಯವಸ್ಥೆ ಮಾಡಿದ್ದ. ಬಂಡಿ ತುಂಬ ಅನ್ನ, ಪಾಯಸ, ಪೂರಿ ಮೊದಲಾದ ಅನೇಕ ಭಕ್ಷ್ಯಗಳಿದ್ದು. ಎತ್ತುಗಳಿದ್ದು. ಇವುಗಳ ಜೊತೆ ಒಬ್ಬ ಮನುಷ್ಯ ಹೋಗಬೇಕಾಗಿತ್ತು. ಭೀಮಸೇನ ಹೊರಟಿದ್ದಾನೆ, ಕೂತ್ಕೊಂಡಿದ್ದಾನೆ. ಕೂತ್ಕೊಂಡು ಭೀಮಸೇನ ವಿಚಾರ ಮಾಡಿದ. ಪಾಪ ಇಷ್ಟೆಲ್ಲ ಕಷ್ಟಪಟ್ಟು ಬ್ರಾಹ್ಮಣರು ಎಲ್ಲ ಬಂಡಿ ತುಂಬ ಆಹಾರವನ್ನು ಮಾಡಿ ಕೊಟ್ಟಿದ್ದಾರೆ ಅಂದಮೇಲೆ ದೇವರ ನೈವೇದ್ಯ ತೋರಿಸಿರ್ತಾರೆ. ದೇವರ ನೈವೇದ್ಯ ಆದದ್ರಿಂದ ನಾನು ಸ್ವೀಕಾರ ಮಾಡಲೇಬೇಕು ಅಂತ ನಿರ್ಧಾರ ಮಾಡಿದೆ. ದೇವರಿಗೆ ನಿವೇದಿತವಾಗದೇ ಇದ್ದ, ಅಂದರೆ ಭಗವಂತನಿಗೆ ನೈವೇದ್ಯ ತೋರಿಸದೇ ಇದ್ದ ಮಾಡಿದ ನಂತರ ಇರುವ ಅನ್ನವನ್ನೇ ಮಾತ್ರ ಸ್ವೀಕರಿಸಬೇಕು. ಇಲ್ಲದೇ ಇದ್ದರೆ ನಾವು ಮಾಂಸಾಹಾರಿಗಳಾಗ್ತೇವೆ. ಬ್ರಾಹ್ಮಣ ಮಾಂಸಾಹಾರಿ ಆದರೆ ರೌರವ ನರಕಕ್ಕಿಂತಲೂ ಹೆಚ್ಚಿನ ಮಹಾರೌರವಾದ ನರಕಗಳ ದುಃಖ ಅನುಭವಿಸಬೇಕಾಗ್ತದೆ. ಆದ್ದರಿಂದಾಗಿ ಆ ಜನರಿಗೆ ಅನುಕೂಲ ಮಾಡಿಕೊಡ್ಬೇಕು. ಇದು ಭಗವಂತನ ನೈವೇದ್ಯ. ಇಂಥ ಪವಿತ್ರವಾದನ್ನ ಒಳ್ಳೆ ಬ್ರಾಹ್ಮಣ, ಸದ್ಬ್ರಾಹ್ಮಣ ನೈವೇದ್ಯ ಮಾಡಿದ್ದಾನೆ. ಏನ್ರಿ ನೈವೇದ್ಯ ಅಂತಂತೀರಿ? ದೇವ್ರು ತಿನ್ನಂಗಿಲ್ಲ ಬಿಡಂಗಿಲ್ಲ, ಸುಮ್ಮನೆ ದೇವ್ರ ಮುಂದೆ ಇಡ್ತೀರಿ, ಕೃಷ್ಣಾರ್ಪಣೆ ಜಪ ಮಾಡ್ತೀರಿ. ದೇವ್ರನ್ನ ಕೊಟ್ಟದ್ದನ್ನು ತೆಗೆದುಕೊಳ್ಬಾರ್ದು. ಯಾಕೆ ತಾಟಿನಲ್ಲಿ ಬಡಸಪ್ಪ ಊಟ ಮಾಡ್ತೀನಿ ಅಂತ ಹಾಕಬಾರ್ದು. ಪರೋಕ್ಷ ಪ್ರಿಯ ವೈವೇದಾಹ ದೇವಾಹ, ದೇವತೆಗಳು ಯಾವಾಗಲೂ ಗುಪ್ತರಾಗಿರುವುದನ್ನೇ ಬಯಸ್ತಾರೆ. ತಮ್ಮನ್ನು ತಾವು ಹೆಚ್ಚು ಎಕ್ಸ್ಪೋಸ್ ಮಾಡ್ಕೊಳ್ಳೋದಿಲ್ಲ. ತಾವು ಯಾರು ಅಂತ ಗೊತ್ತಿದ್ದರೂ ಕೂಡ ಹೇಳಿದುಕೊಳ್ಳಿಕ್ಕೆ ಹೋಗೋದಿಲ್ಲ. ಇದು ದೇವರ ಸ್ವಭಾವ. ಆದ್ದರಿಂದಾಗಿ ದೇವತೆಗಳು ಅಪ್ರತ್ಯಕ್ಷವಾಗಿ ರೀತಿಯಿಂದ ನಮ್ಮ ಮೇಲೆ ಪರಿಣಾಮವನ್ನು ಬೀರ್ತಾ ಇರ್ತಾರೆ. ಭೀಮನು ಕೂಡ ಮಹಾದೇವತೆ. ತನ್ನ ಪರಿಚಯ ಕ್ರಿಯೆಯಿಂದ ಇವರಿಗಾಗಲಿ ಅಂತೇಳಿ ತನ್ನ ಪರಿಚಯ ಕೊಟ್ಟಿರಲಿಲ್ಲ. ಆನಂತರ ಬಂಡಿಯಲ್ಲಿದ್ದ ಪೂರ್ತಿ ಅನ್ನವನ್ನು ತಾನೇ ತಿಂದುಬಿಟ್ಟಿದ್ದಾನೆ. ಹರಿಕತೆ ಹೇಳ್ತಕ್ಕಂಥವರು, ನಮ್ಮಂಥ ಅರ್ಧಮರ್ಧ ಓದಿದ ಪುರಾಣ ಹೇಳ್ತಕ್ಕಂಥವರು, ನಾವು ಹೇಳುವಾಗ ಹೇಳ್ಬಿಡ್ತೇವೆ. ಏನು ಹೇಳ್ಬಿಡ್ತೇವೆ ಅಂತ ತಿಳ್ಕೊಂಡಂತಂದರೆ, ಭೀಮ ಹೊಟ್ಟೆಬಾಕ. ಆದ್ದರಿಂದಾಗಿ ಆತನ ಹೊಟ್ಟೆಬಾಕತನದಿಂದ ಎಲ್ಲ ಕಡೆಯಲ್ಲೂ ಕೂಡ ಅವನು ಕುಪ್ರಸಿದ್ಧನಾಗಿದ್ದಾನೆ ಅಂತ ತಿಳ್ಕೊಂಡಂತೆ.
ವೃಕೋದರ ವೃಕೋದರ ಅಂತ ಅವನಿಗೆ ಹೆಸರು. ಮೇಲಿನ ಅರ್ಥದ ಪ್ರಕಾರ ತೋಳಿನಂತೆ ಹಸಿವುಳ್ಳವನು ಅಂತ ಅರ್ಥ. ಪ್ರಾಣಿಗಳಲ್ಲಿ ತೋಳಿಗೆ ಹಸಿವೆ ಬಹಳ. ಭೀಮಸೇನ ದೇವರು ವಾಯುದೇವರು. ವಾಯುದೇವರ ಹೊಟ್ಟೆಯಲ್ಲಿರ್ತಕ್ಕಂಥ ಉದರಾಗ್ನಿ ಅಂತೇನಿದೆ, ಆ ಉದರಾಗ್ನಿ ಅವರ ಹೆಬ್ಬರಳಿನಷ್ಟು ದಪ್ಪ ಇದೆ. ಆ ಉದರಾಗ್ನಿ ಏಕಕಾಲದಲ್ಲಿ 14 ಲೋಕಗಳನ್ನು ಸುಟ್ಟು ಹಾಕ್ಬೋದು, ಅಷ್ಟು ಸಾಮರ್ಥ್ಯ ಇರ್ತದೆ. ಅಂಥ ಮಹಾನ್ ಸಾಮರ್ಥ್ಯ ಉಳ್ಳವರು ಭೀಮಸೇನ ದೇವರು. ನಮ್ಮ ಉದರಾಗ್ನಿ ಎಷ್ಟಿರ್ತದೆ ಗೊತ್ತಾ? ಒಂದು ಕುದುರೆಯ ಬಾಲದ ಕೂದಲು ತೆಗೆದುಕೊಳ್ಳಿ. ಕುದುರೆ ಬಾಲದ ಕೂದಲು ಬಹಳ ತೆಳ್ಳಗೆ ಸೂಕ್ಷ್ಮವಾಗಿರ್ತವೆ. ಆನಂತರ ಹೀಗೆ ಉದ್ದಾಗಿ 100 ಭಾಗ ಮಾಡಿ. ಮೊದಲೇ ಕಣ್ಣಿಗೆ ಕಾಣುವುದೇ ಸಣ್ಣ ಕಾಣುತ್ತಿರ್ತದೆ, ಅದರಲ್ಲಿ 100 ಭಾಗ ಮಾಡಿ, ಅಡ್ಡಾಗಿ ಅಲ್ಲ, ಉದ್ದಾಗಿ 100 ಭಾಗ ಮಾಡಿ. ಈ ಭಾಗದಿಂದ ಎಲ್ಲ ದೇವತೆಗಳು ಪರಮಾತ್ಮನನ್ನ ಅಮುಖ್ಯ ವೃತ್ತಿಯಿಂದ ದೇವತೆಗಳು, ಪರಮ ಮುಖ್ಯ ವೃತ್ತಿಯಿಂದ ಪರಮಾತ್ಮನೇ, ಇವರೆಲ್ಲರಿಂದಲೂ ಕೂಡ ವಿಶಿಷ್ಟವಾದ ರೀತಿಯಲ್ಲಿ ಸ್ತುತನಾಗಿದ್ದ ಅಂತದ್ದು ಉದರಾಗ್ನಿ. ಆ ಒಂದು ಸಣ್ಣ ಬಾಲದ 100ನೇ ಭಾಗದ ಒಂದು ಭಾಗ ಕೂಡ ಇಲ್ಲ. ಸ್ವಭಾವಕ್ಕನುಸಾರವಾಗಿಯೂ ಕೂಡ ಪರಮಾತ್ಮನ ಪೂಜೆಯನ್ನು ಮಾಡಬೇಕು. ಆದರೆ ನೀನು ವೃಕೋದರ ಅಂತ ಕೊಂಡಂತ ಹೆಸರಿತ್ತು ಭೀಮಸೇನಿಗೆ. ಭೀಮಸೇನ ಎತ್ತುಗಳ ಕಡೆಗೆ ಬೆನ್ನು ಮಾಡ್ಕೊಂಡು ಕೂತ್ಕೊಂಡಿದ್ದಾನೆ. ಎತ್ತು ಹೀಗಿದ್ದರೆ ಭೀಮಸೇನ ಈ ಕಡೆ ಮುಖ ಮಾಡಿದ್ದಾನೆ. ಪಾತ್ರ ತೆಗೆದುಕೊಂಡ, ಎಲ್ಲ ಕೃಷ್ಣಾರ್ಪಣವಂತ ನೈವೇದ್ಯ ತೋರಿಸಿದ. ಆನಂತರ ಪಾತ್ರೆಯಲ್ಲಿ ಹಾಕಿಕೊಂಡು ಇನ್ನೊಂದು ಸ್ವಲ್ಪ ಅಂತರ್ಗತರಾಗಿದ್ದುಕೊಂಡು ನರಸಿಂಹದೇವರ ಶಿಷ್ಯರಾಗಿ ವಾಯುದೇವರು ಕೂಡ ಪ್ರಳಯ ಕಾಲದಲ್ಲಿ ಜಗತ್ತಿನ ಭಕ್ಷಣವನ್ನು ಮಾಡ್ತಕ್ಕಂಥ ಅದ್ಭುತವಾದ ಸಾಮರ್ಥ್ಯ ಇರ್ತಕ್ಕಂಥವರು. ಈ ಒಂದು ಬಂಡಿ ತುಂಬ ಅನ್ನ, ಬಂಡಿ ಅಂದರೆ ಬುಲಕ್ಕಾರ್ಟ್, ಅವ್ರಿಗೇನು ಒಂಚೂರು ಗುಳಿಗೆ ತಂಗೊಂಡಂಗೆ ಅಷ್ಟೇ, ಆ ರೀತಿಯಾಗಿ ಅವರಿಗೆ ಎತ್ತು ಒಂದು ದಾರಿ ತೋರಿಸ್ಬಿಟ್ಬಿಟ್ರೆ ಸೀದಾ ಹೋಗ್ತಾ ಇರ್ತದೆ. ಎತ್ತು ಹೋಗ್ತಾ ಹೋಗ್ತಾ ಕ್ರಮವಾಗಿ ಪರ್ವತದ ರಸ್ತೆಗೆ ಬಂದಿದೆ. ಕ್ರಮವಾಗಿ ಮೇಲೆ ಹೇಳ್ತಾ ಇದೆ. 10 ಗಂಟೆಗೆ ದಿನಾಲ್ ಬರ್ತಕ್ಕಂಥದ್ದು, 12 ಆದರೂ ಬರಲಿಲ್ಲ. ಊರಿಗೆ ಹೋಗಿ ಎಲ್ಲಾನು ತಿಂತೀನಿ ಅಂತ ತಿಳ್ಕೊಂಡಂತೇಳಿ ಬಕಾಸುರ ತಯಾರಾಗಿದ್ದ. ಒಟ್ಟಿನಲ್ಲಿ ಈ ಗಾಡಿ ಬರೋದು ಕಾಣಿಸಿರ್ತಕ್ಕಂಥ ಸಂದರ್ಭದಲ್ಲಿ ಆಗ ಬಹಳ ಸಿಟ್ಟು ಬಂತು. ಯಾರಿದ್ದೀರಿ ಅಂತ ಭೀಮನ ಮಾತಿಗೆ ಉತ್ತರ ಕೊಡಲೇ ಇಲ್ಲ. ನೋಡ್ತಾನ, ತಾನೇ ಕೆಳಗೆ ಬರ್ತಾನೆ ಪರ್ವತದ ಕೆಳಗೆ. ಗಾಡಿ ಎಲ್ಲ ಖಾಲಿ ಆಗಿಬಿಟ್ಟು ನಾನು ತಿನ್ಕೋತ ಇನ್ನೂ ಸ್ವಲ್ಪ ಪುರಿ ಸಂಡಿಗೆ ಉಳಿದಿದ್ದು ತಿನ್ಲಿಕ್ಕತ್ತಿದ್ದ ಭೀಮಸೇನ. ಆಗ ಬಹಳ ಸಿಟ್ಟು ಬಂತು. ನನ್ನ ಪದಾರ್ಥ ಯಾಕೆ ತಿಂದ, ಯಾವ ತಿಂದ ನೀವು ಅಂಥೇಳಿ ಸಿಟ್ಟಿಗೆ ಬಂದು ಹೋಗಿ ಗುದ್ದಿದ ಭೀಮಗೆ. ಭೀಮಸೇನ ದೇವರು ಸ್ವಲ್ಪ ಈ ಕಡೆ ತಿರುಗಿ, ಭಾಳ ಚಲೋ ಆಯ್ತಪ್ಪ, ಇನ್ನೊಂದು ಗುದ್ದು ಇಳಿತ ಅನ್ನ ಕೆಳಗೆ ಅಂತ ತಿಳ್ಕೊಂಡಂತಾರೆ. ಆಶ್ಚರ್ಯ ಎಂತ ಇವ, ನಾನು ನೋಡಿದ್ಕೊಳ್ಳಿ ಎಷ್ಟೋ ಮಂದಿ ಹಾರ್ಟ್ ಫೇಲ್ ಹೋಗ್ತಿದ್ರು, ಆಮೇಲೆ ತಿನ್ಬೇಕಾಗ್ತಿತ್ತು ಅಂತೇಳಿ. ಆನಂತರ ಇಬ್ಬರಲ್ಲಿ ಯುದ್ಧ ಪ್ರಾರಂಭವಾಗಿದೆ. ಕೊನೆಗೆ ಭೀಮಸೇನ ಬಕಾಸುರನನ್ನು ಸಂಹಾರ ಮಾಡಿದ್ದ.
ಇನ್ನೊಂದು ಬಂದು ಗೊತ್ತಿದ್ದವ ಭೀಮಸ ಏನೋ ಬಂತು ಅಂತ ಹೇಳಿ ಭೀಮಸದ ಹಿಂಗೆ ಕೈ ಹಾಕಿ ಅವನ ಮುಖ ಮಾಡಲಾರ್ದಾನೆ ಪಟ್ಟನೆ ಹೊಡೆದ್ರು. ದೂರಾಗಿ ಬಿದ್ದ. ಆಗ ಅರ್ಥ ಇದು ಸಾಮಾನ್ಯ ವ್ಯಕ್ತಿ ಅಲ್ಲ ಅಂತ. ಭೀಮ ಬಕಾಸುರರಲ್ಲಿ ಘನಘೋರವಾದ ಯುದ್ಧವಾಗಿದೆ. ನಿಜವಾಗಿಯೂ ವಾಯುದೇವರು ಇವೆಲ್ಲ ಅಸುರ ನಿಮಗೆ ಕೊಡ್ಬೋದು, ಆದರೆ ವಾಯುದೇವರು ಕುಟುಂಬ ವತ್ಸಲರು. ಯಾಕೆ? ಅವನಿಗೆ ಬಕಾಸುರನಿಗೆ ರುದ್ರದೇವರವರ ಇತ್ತು, ಗಣಪತಿಯವರ ಇತ್ತು. ಈ ರೀತಿಯಾಗಿ ಅವರ ವರ ಒಂದೇ ಕಣ್ಣಕ್ಕೆ ನಾಶ ಮಾಡಿಸಿದರೆ ಅವ್ರಿಗೆ ಅಪಮಾನ ಆಗ್ತದೆ. ಅವರ ವರಗಳಿಗೂ ಅವನು ಕೊಟ್ಟಿರ್ತಕ್ಕಂಥ ಒಂದು ಮರ್ಯಾದೆ ಕೊಡೋದಕ್ಕೋಸ್ಕರ ಸ್ವಲ್ಪ ಹೊತ್ತು ಅವನ ಜೊತೆಗೆ ಯುದ್ಧ ಮಾಡಿದಂತೆ ಮಾಡಿ ಕೊನೆಗೆ ಒಂದು ಗುದ್ದು ಕೊಟ್ಟ ಕ್ಷಣಕ್ಕೇನೆ ಎದೆ ಒಡೆದು ಬಿದ್ದುಬಿಟ್ಟಿದ್ದಾನೆ. ಭೀಮಸೇನರು ಕೈಯನ್ನು ಅವನು ಹೊಟ್ಟೆಗೆ ಹಾಕ್ಯಾರ, ಇನ್ನೊಂದು ಕೈ ಹೊಟ್ಟೆಗೆ ಸಿಕ್ಸಾರ. ಸಾಯಂಕಾಲದ ಹೋದು ಹಾದಿ ಕಾಯ್ದಾರೆ ಸ್ವಲ್ಪ ಕತ್ಲೆ ಆಗಲಿ ಅಂತೇಳಿ. ಆ ನಂತರ ಅವನ ಕಳೇಬರವನ್ನು ತಂದುಕೊಟ್ಟು ಮಹಾದ್ವಾರಕ್ಕೆ ಬಂದು ಕಟ್ಟಿಬಿಟ್ಟಿದ್ದಾರೆ. ಮರುದಿವಸ ಬೆಳಿಗ್ಗೆ ಬಂದ ಅವನು ಕೊಂದ. ಭೀಮ ಬಂದ ಆರಾಮ್ಸೆ ಹೊಟ್ಟೆ ತುಂಬ ಊಟ ಆಗಿತ್ತು, ಮಲ್ಕೊಂಬಿಟ್ಟ. ಮರುದಿವಸ ಬೆಳಿಗ್ಗೆ ಊರಿನ ಅಗಸೆ ಭಾಗದ ಹತ್ರ ಕೆಲವರು ಬೆಳಗ್ಗೆ ದಾಕ್ಷಿಣಕ್ಕೇನೆ ಬಹಿರ್ದೇಶಕ್ಕೆ ಬಂದು ನೋಡ್ತಿದ್ರ ಬಕಾಸುರ. ಊರಾಗ ಬಕಾಸುರ ಬಂದ ಓಡೋಗ್ರು ಅಂತಿಕೊಂಡು ಅಂತೇಳಿ. ಅದರಲ್ಲಿ ಕೆಲವು ಸಾಹಸಿಗರು ಎಲ್ಲಿದ್ದಾರೆ ನೋಡೋಣ, ಎಲ್ಲಿ ತಾಸು ನೋಡಿದ್ರು ಮರಲೇ ಇಲ್ಲ. ಇನ್ನೂ ಸ್ವಲ್ಪ ಮಂದಿ ಬಂದರು, ಇನ್ನೂ ಸ್ವಲ್ಪ ಮಂದಿ ಬಂದರು. ದೂರದಿಂದ ನೋಡ್ತಾರೆ, ಹೆಬ್ಬಾಲಿಗೆ ಕಟ್ಟೆ ಹಾಕ್ಯಾರ. ಅವನು ಯಾವನೋ ಬುದ್ಧಿವಂತ ಬಕಾಸುರ ಅಂತಂದ, ಉತ್ತರ ಬರಲಿಲ್ಲ. ಮತ್ತವನು ಬಕಾಸುರ ಅವ್ನು ಅನಿಸ್ತೆ ಏನೋ ಇಲ್ಲ ಹೋಗ್ಯದಿದ್ದು ಅಂತ. ಆದರೂ ಒಂದೆರಡು ಕಲ್ಲು ತೊಗೊಂಡು ಹೊಡೋದು. ಏನು ಪ್ರಸಾದ ಬರಲಿಲ್ಲ ಅಂದ ಕ್ಷಣಕ್ಕೆ ಊರಿಗೆ ಗೊತ್ತಾಯಿತು ಬಕಾಸುರ ಸತ್ತು ಹೋದ. ಊರಿನ ಜನ ದೀಪಾವಳಿ ಮಾಡಿದ್ದಾರೆ. ಕೊನೆಗೆ ಆ ಬ್ರಾಹ್ಮಣಿಗೆ ಬಂದು ಕೇಳ್ಯಾರ, ಏನಪ್ಪ ಬಕಾಸುರ ನಿನ್ನ ಪಾಳಿ ಇತ್ತಲ್ಲ, ಹೆಂಗೆ ಸತ್ತ? ನನಗೂ ಗೊತ್ತಿಲ್ಲ ರೀ, ನಮ್ಮನೆ ಬದುಕ ಅವ್ರು ಬಂದಾರ, ಅವ್ರ ಮಗ ಕಳಿಸಿದ್ರು. ಆಗ ಭೀಮನನ್ನು ನೋಡಿ ಬಹಳ ಸಂತೋಷ ಆಗಿದೆ. ಮೆರವಣಿಗೆ ತೆಗೆದಿದ್ದಾರೆ, ಅನೇಕ ರೀತಿಯಿಂದ ಇವ್ರಿಗೆ ಮಾನ ಮರ್ಯಾದೆ ಮಾಡಿದ್ದಾರೆ. ಈ ರೀತಿಯಾಗಿ ಬಕಾಸುರ ಅಂತಿಕೊಂಡಂತನ್ನುವ ಆಹುತಿಯನ್ನು ಪರಮಾತ್ಮನಿಗೆ ಸಮರ್ಪಣೆ ಮಾಡ್ತಾರೆ. ಪರಿತ್ರಾಣಾಯ ಸಾಧೂನಾಂ, ಏಕಚಕ್ರ ನಗರದ ಎಲ್ಲ ಸಜ್ಜನರನ್ನು ಸಂರಕ್ಷಣೆ ಮಾಡ್ತಾ, ವಿನಾಶಾಯ ಚ ದುಷ್ಕೃತಾಂ, ಬಕಾಸುರನನ್ನು ಸಂಹಾರ ಮಾಡಿ ಅವನು ಪೀಡೆಯಿಂದ ಜನರಿಗೆ ಪೀಡೆ ಕೊಡ್ತಕ್ಕಂತಹ ರೀತಿಯಲ್ಲಿರ್ತಕ್ಕಂತಹ ದೂರ ಮಾಡಿ ಮತ್ತೆ ಪುನಃ ಎಲ್ಲರೂ ಧಾರ್ಮಿಕರಾಗುವಂತೆ ಪರಮಾತ್ಮ ಭೀಮಸೇನ ಪ್ರೇರಣೆ ಮಾಡಿದ್ದಾರೆ. ಅದಕ್ಕೋಸ್ಕರ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಅಂತಿಕೊಂಡು ಅಂತ ಹೇಳಿದಂತೆ ಪರಮಾತ್ಮನ ಭಕ್ತರಾದ ವಾಯುದೇವರು ಕೂಡ ಇದೇ ರೀತಿ ಮಾತನ್ನು ಹೇಳ್ತಾರೆ. ಹೀಗೆ ಭೀಮಸೇನ ಒಂದು ಊರನ್ನು ಉಳಿಸಿ ತನ್ನ ಕ್ಷತ್ರಿಯ ಧರ್ಮವನ್ನು ಸರಿಯಾದ ರೀತಿಯಲ್ಲಿ ಆಚರಣೆ ಮಾಡಿ ಆ ಕರ್ಮವನ್ನು ಭಗವಂತನಿಗೆ ಸಮರ್ಪಣೆ ಮಾಡಿದ್ದಾನೆ. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ. ಇದು ಅರ್ಚನ. ಪರಮಾತ್ಮನು ಹೇಳಿದ ಆಜ್ಞೆಯ ಪರಿಪಾಲನೆ ಇದು ಅರ್ಚನ ಅಂತ ತಿಳ್ಕೊಂಡು ಅನಿಸ್ಕೊಳ್ತದೆ. ಆ ರೀತಿಯಾಗಿ ಅರ್ಚನೆಯನ್ನು ಮಾಡೋದಕ್ಕೋಸ್ಕರ ನಾವು ಪ್ರಯತ್ನಿಸಬೇಕು. ಮುಂದಿನ ವಿಚಾರವನ್ನು ನಾಳಿನ ದಿವಸ ನಾವು ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸೋಣ. ಒಟ್ಟು ಬಕಾಸುರನನ್ನು ಸಂಹಾರ ಮಾಡಿ, ಬಕ ಅಂದರೆ ಬಕಪಕ್ಷಿ, ಬಕಪಕ್ಷಿ ಧ್ಯಾನ ಮಾಡ್ತಾ ನಿಂತ್ಕೊಂಡಿರ್ತದೆ ಜನರಿಗೆ ಮೋಸ ಮಾಡಲಿ. ಆದ್ದರಿಂದಾಗಿ ಭೀಮಸೇನ ದೇವರು ಮಾಡಿದ ಕಾರ್ಯ ಬಹಳ ವಿಶಿಷ್ಟವಾಗಿರ್ತಕ್ಕಂಥದ್ದು.
ಇದೊಂದು ರೀತಿಯಾಗಿರ್ತಕ್ಕಂಥ ಪೂಜೆಯನ್ನು ಸಮರ್ಪಣೆ ಮಾಡಿದ್ದಾರೆ. ಅವರ ಆದರ್ಶ ಇಟ್ಟುಕೊಳ್ಳೋಣ. ನಾವು ಕೂಡ ಆ ಭೀಮಸೇನ ದೇವರ ಹತ್ರ, ಅವರೇ ಮಧ್ವಾಚಾರ್ಯರು, ಅವರ ಹತ್ರ ನಾವು ಕ್ಷಮೆ ಕೇಳಿಕೊಳ್ಳೋಣ. ಅವರಿಗೆ ನಮಸ್ಕಾರ ಮಾಡಿ ವಿನಯದಿಂದ ಪ್ರಾರ್ಥನೆ ಮಾಡಿಕೊಳ್ಳೋಣ, ನಮ್ಮನ್ನು ಉದ್ಧಾರ ಮಾಡಿರಿ ಅಂತ ತಿಳ್ಕೊಂಡು ಅಂತೇಳಿ. ಆ ರೀತಿಯಾಗಿ ಇರ್ತಕ್ಕಂಥ ಕ್ರಮದಲ್ಲಿ ಭೀಮಸೇನ ದೇವರು ಬಕಾಸುರನನ್ನು ಸಂಹಾರ ಮಾಡಿ ಕ್ಷತ್ರಿಯ ಧರ್ಮದ ಪರಿಪಾಲನೆ ಮಾಡಿ ಅದನ್ನೇ ಭೂಭಾರಹಣ ರೂಪವಾದಂಥ ಅಗ್ನಿಗೆ ಆಹುತಿಯನ್ನು ಕೊಟ್ಟಿದ್ದಾರೆ. ಮುಂದೆ ಭೀಮಸೇನ ದೇವರು ಯಾವ ಪರಾಕ್ರಮ ತೋರಿಸ್ತಾರೆ, ಎಂಥ ವಿಶಿಷ್ಟತೆಯನ್ನು ತೋರಿಸ್ತಾರೆ ಅಂತ ಅನ್ನೋದನ್ನು ನಾವು ನಾಳಿನ ದಿವಸ ನೋಡಲಿಕ್ಕೆ ಪ್ರಯತ್ನಿಸೋಣ. ನಾಳೆ ನಾಡಿದ್ದು ಮಹಾಸ್ವಾಮಿಗಳು ಗುರುವಲೆಯಲ್ಲಿ ಇರೋದರಿಂದಾಗಿ ಕಾರ್ಯದ ವ್ಯಸ್ತತೆಯಿಂದಾಗಿ ಪ್ರವಚನ ಮಾಡಲಿಕ್ಕೆ ಆಗಲಿಕ್ಕಿಲ್ಲ. ಮಧ್ಯದಲ್ಲಿ ಸಮಯ ಸಿಕ್ಕರೆ ನೋಡೋಣ. ಇತಿ ಅದ್ಯ ಕಥಾ ಪ್ರಸಕ್ತಿ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಕೃಷ್ಣಾರ್ಪಣಮಸ್ತು.